ಇದು ಬಾಳಿಗೊಂದು ಸಂಸ್ಕಾರ. ಬುದ್ಧಿಯವರು, ನೀವು ಮುಗುಳಿ ಗ್ರಾಮಕ್ಕೆ ಬರಬೇಕು. ಇಲ್ಲಿ ಒಂದು ಕಾರ್ಯಕ್ರಮದ ಅಂಗವಾಗಿ ಒಂದಿಷ್ಟು ಪ್ರವಚನ ಸೇವೆ ಮಾಡಬೇಕು ಅಂತ ಹೇಳಿ ನಮಗೆ ಆದೇಶ ಮಾಡಿದರು. ಅವರಿಗೆ ನಾವು ಕೇಳಿದ್ವಿ. ಏನು ಕೇಳಿದೀವಿ ಅಂದರೆ, ಪ್ರವಚನ ಓಕೆ ರೀ, ಆದ್ರೆ ಯಾವ ವಿಷಯ ಅಂತ ಹೇಳಿದ್ರಿ ಅಂತ ಕೇಳಿದೆವು ನಾವು. ಏನು ವಿಷಯ? ಅವ್ರು ಹೇಳಿದರು, ಬದುಕಿಗೊಂದು ಸಂಸ್ಕಾರ ಅನ್ನುವಂಥ ವಿಷಯ ಆಯ್ತು. ಬದುಕಿಗೊಂದು ಸಂಸ್ಕಾರ. ಇದಕ್ಕೊಂದು ಉದಾಹರಣೆ ಕೊಟ್ಟುಬಿಡ್ತೀವಿ. ನಿಮಗಿನ್ನು ಹೊಳ್ಳೆ ಒಂದು ತಾಸು ಪ್ರವಚನ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ಬದುಕಿಗೆ ಸಂಸ್ಕಾರ ಯಾಕೆ ಅವಶ್ಯಕತೆ ಇದೆ, ಬದುಕಿಗೆ ಸಂಸ್ಕಾರ ಯಾಕೆ ಬೇಕು, ಅದು ಆ ಸಂಸ್ಕಾರ ಯಾವ ಸಂದರ್ಭದಲ್ಲಿ ಸಿಗಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಮನುಷ್ಯ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಬೇಕಾಗಿರುವಂಥದ್ದು ಈ ಸಂಸ್ಕಾರ. ಉದಾಹರಣೆ, ಈ ಒಂದು ಕಾರ್ಯಕ್ರಮ ಪ್ರತಿ ಹುಣ್ಣಿಮೆಗೆ ಇಲ್ಲಿ ಕಾರ್ಯಕ್ರಮ ನಡೀತದೆ. ನೂಲದಿಂದ ಪೂಜ್ಯರು ಆಗಮಿಸ್ತಾರೆ, ತಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನು ಕೊಡ್ತಾರೆ. ಹಾಗಾದರೆ ಇಷ್ಟು ದಿವಸಗಳಿಂದ, ಇಷ್ಟು ಹುಣ್ಣಿಮೆಗಳಿಂದ ನಮ್ಮೂರಿಗೆ ಈ ಮುಗುಳಿ ಗ್ರಾಮಕ್ಕೆ ಬುದ್ಧಿಯವರು ಆಗಮಿಸ್ತಾ ಇದ್ದಾರಲ್ಲ, ಅವ್ರ ಮಾತುಗಳನ್ನ ಕೇಳ್ತಾ ಇದ್ದೀವಲ್ಲ, ನಾವೆಲ್ಲರೂ ಸಂಸ್ಕಾರವಂತರಾದೀವಾ ಅನ್ನುವಂಥ ಪ್ರಶ್ನೆಯನ್ನು ನಾವು ಹಾಕೋಬೇಕು. ನಾವೆಲ್ಲರೂ ಸಂಸ್ಕಾರವಂತರಾದೀವಾ? ಒಂದು ತಿಳ್ಕೋಬೇಕು, ಸಂಸ್ಕಾರ ಅಂದರೆ ಎಲ್ಲಿದು ಸಿಗ್ತೈತಿ, ಸಂಸ್ಕಾರ ಅಂದರೆ ಏನು ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು. ಸಂಸ್ಕಾರ ಒಬ್ಬ ಮನುಷ್ಯನಿಗೆ ಎಲ್ಲಿಂದ ಪ್ರಾರಂಭವಾಗ್ತದೆ ಅಂದರೆ, ತಾಯಿಯ ಗರ್ಭದಲ್ಲಿರುವಂತಹ 8ನೇ ತಿಂಗಳಿನಿಂದಲೇ ಸಂಸ್ಕಾರಗಳು ಪ್ರಾರಂಭ ಆಗ್ತವೆ. ಅದು ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು. ತಾಯಿಯ ಗರ್ಭದಲ್ಲಿ 8ನೇ ತಿಂಗಳ ತಾಯಿಗೆ ತುಂಬಿದ ಮೇಲೆ ಆ ಮಗುವಿಗೆ ಚೇತನಾ ಶಕ್ತಿ ಬರ್ತದೆ. ತಾಯಿ ಕೇಳುವಂಥ ವಿಚಾರಗಳು ಆ ಮಗುವಿನಲ್ಲಿ ಅಳವಡಿಸ್ತವೆ. ತಾಯಿ ತಿನ್ನುವಂಥ ಆಹಾರ ಮಗುವಿಗೂ ಕೂಡ ಆಹಾರ ಆಗ್ತದೆ. ತಾಯಿ ಕೇಳುವಂಥ ವಿಚಾರಗಳನ್ನ ಮಗುವೂ ಕೂಡ ಕೇಳ್ತದೆ. ಅದಕ್ಕೆ 8ನೇ ತಿಂಗಳಿನಿಂದ ಪ್ರತಿಯೊಂದು ಜೀವಿಗೂ ಸಂಸ್ಕಾರ ಪ್ರಾರಂಭವಾಗ್ತದೆ. ಹಾಗಾದರೆ ನಾವು ಸಂಸ್ಕಾರ ಪ್ರಾರಂಭವಾಗ್ತದೆ ಓಕೆ, ಆದರೆ ಒಬ್ಬೊಬ್ಬರಿಗೆ, ಮಕ್ಕಳಿಗಾಗಿರ್ಬೋದು, ನಮ್ಮ ಮನೆಯಲ್ಲಾಗಿರ್ಬೋದು, ನಮ್ಮ ಗ್ರಾಮದಲ್ಲಾಗಿರ್ಬೋದು, ಸಂಸ್ಕಾರವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಬೇಕಲ್ಲ. ಸಂಸ್ಕಾರ ಸಿಗ್ತೈತಿ, ಸಂಸ್ಕಾರ ಇರ್ತೈತಿ, ಸಂಸ್ಕಾರದ ಬಗ್ಗೆ ಮಾತಾಡಬಹುದು, ಸಂಸ್ಕಾರದ ಬಗ್ಗೆ ಕೇಳಬಹುದು. ನಮ್ಮ ಕಡೆಯಿಂದ ಸಂಸ್ಕಾರವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದನ್ನು ಒಂದಿಷ್ಟು ವಿಚಾರ ಮಾಡಬೇಕು. ಇವತ್ತಿಂದ, ಈ ಹುಣ್ಣಿಮೆಯಿಂದ ಇನ್ನು ನೆಕ್ಸ್ಟ್ ಬರುವಂಥ ಹುಣ್ಣಿಮೆಗೆ ನೀವು ಎಲ್ಲರೂ ಒಂದು ಸಂಸ್ಕಾರ ಅಳವಡಿಕೆ ಮಾಡಿಕೊಡ್ರಿ. ಇದೇನಪ್ಪ ಮರ ಇವರು ಸುಮ್ಮ ಕರೆಸಿ ಇವ್ರ ಕಡೆ ಏನು ಇದು ಮಾಡ್ಕೋದಲ್ಲ ಅನ್ಕೋಬೇಡ್ರಿ. ಈ ಹುಣ್ಣಿಮೆಯಿಂದ ಒಂದು ಸಂಸ್ಕಾರ ಬೆಳೆಸ್ರಿ. ಸಂಸ್ಕಾರ ಅನ್ನೋದು ಎಲ್ಲಿ ಅಂಗಡಿಯಾಗ ಒಂದು 50 ರೂಪಾಯಿ ಕೊಟ್ಟ ಸಿಗೋದಿಲ್ಲ. ಯಾರೋ ಒಂದು ಅಲ್ಲೇ ಹೋಗಿ ತೊಗೊಂಡು ಬಂದ್ರೆ ಸಾಧ್ಯವಿಲ್ಲ. ಸಂಸ್ಕಾರವನ್ನು ಹಿರಿಯರು ಕಿರಿಯರಿಗೆ ತಿಳಿಸ್ಬೇಕು. ಕಿರಿಯರು ಹಿರಿಯರು ಹೇಳಿದ್ದನ್ನು ತಿಳ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಬೇಕು. ಯಾಕಂದರೆ ಕಿರಿಯರು ಕೇಳುವಂತಹ ವಯಸ್ಸಿನಲ್ಲಿದ್ದಾಗ ಕೇಳಂಗಿಲ್ಲ, ಆದರೆ ಹಿರಿಯರು ಅದನ್ನು ಹೇಳಲೇಬೇಕು. ಉದಾಹರಣೆ, ಈಗ ಇಲ್ಲಿ ಪ್ರವಚನ ನಡೆದೈತಿ. ಪ್ರವಚನ ನಡೆದಿರುವಂಥ ಸಂದರ್ಭದೊಳಗೆ ಒಂದು ಮಠದ ಪೀಠಾಧಿಪತಿಗಳು ಇಲ್ಲಿ ಬಂದು ನಿಮ್ಮ ಸಾನ್ನಿಧ್ಯದೊಳಗೆ ದಯಮಾಡಿಸಿದ್ದಾರೆ. ಕ್ಷೇತ್ರದ ಒಂದು ಪುಣ್ಯ ಪರಿಸರದಲ್ಲಿ ನಾವಿದ್ದೇವೆ. ಇಲ್ಲಿ ಯಾವ ರೀತಿಯ ಸಂಸ್ಕಾರವನ್ನು ನಾವು ಕಲಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಚಿಂತನೆ ಮಾಡಿಬಿಡೋದು. ಇಲ್ಲಿ ನಾವು ಕುಂತೀವಿ, ಇಷ್ಟು ಜನ ಕುಂತೀರಿ, ಒಂದಿಷ್ಟು ಜನ ಹುಡುಗರು, ಒಂದಿಷ್ಟು ಜನ ಮಕ್ಕಳು, ಅವ್ರಿಗೆ ತಿಳುವಳಿಕೆ ಇಲ್ಲ, ಸಣ್ಣವ್ರು ಅದಾರ, ಅವ್ರಿಗೆ ಜ್ಞಾನ ಅಷ್ಟು ಪ್ರಚುರ ಆಗಿರೋದಿಲ್ಲ. ಅಂಥವ್ರಿಗೆ ನಾವು ಕಲಿಸ್ಬೇಕಲ್ಲ, ಅಂಥವ್ರಿಗೆ ನಾವು ಸಂಸ್ಕಾರವನ್ನು ಕೊಡಬಹುದಲ್ಲ ಅನ್ನುವಂಥ ಚಿಂತನೆಯಿಂದ ನೀವು ಇವತ್ತಿಂದ ಮಾಡಬೇಕು. ಅದು ಯಾವಾಗಿಂದ ಸ್ಟಾರ್ಟ್ ಆಗ್ಬೇಕಂದ್ರೆ ಈಗಿನಿಂದನೇ ಶುರು ಆಗ್ಬೇಕು. ನಾಳಿಂದ ಅಲ್ಲ, ಮುಂದಿನ ಹುಣ್ಣಿಮೆಯಿಂದ ಅಲ್ಲ, ಈ ಕ್ಷಣದಿಂದ ಶುರು ಆಗಬೇಕು. ಏನು? ಸಣ್ಣ ಸಣ್ಣ ಮಕ್ಕಳಿಗೆ
ಒಂದು ಕಾರ್ಯಕ್ರಮ ಆಗಿರಬಹುದು, ದೇವಸ್ಥಾನದಲ್ಲಿ ಒಂದು ಪೂಜೆ ಆಗಿರಬಹುದು, ಒಂದು ಧಾರ್ಮಿಕ ಕಾರ್ಯಕ್ರಮ ಆಗಿರಬಹುದು, ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ, ನಿಮ್ಮ ಕಣ್ಣಿಗೆ ಕಾಣುವಂಥ ಎಲ್ಲ ಮಕ್ಕಳಿಗೆ ಒತ್ತಿಂದ ಒಂದು ಸಂಸ್ಕಾರ ಕಲಿಸ್ಕೊಡ್ರಿ. ಮಕ್ಕಳೇ ಅವ್ರು ಕೇಳಂಗಿಲ್ಲ, ಒಂದು ಬಿಟ್ಟು 10 ಸಾರಿ ಹೇಳ್ರಿ, 10 ಸಾರಿ ಹೇಳಿದ್ರು ಕೇಳಂಗಿಲ್ಲ, ಒಂದು ಬಿಟ್ಟು 100 ಸಾರಿ ಹೇಳಿದ್ರು ಕಲಿಸುವಂಥ ಜವಾಬ್ದಾರಿ ನಮ್ಮೆಲ್ಲರದಾಗಿರೋದ್ರಿಂದ ಅವ್ರಿಗೆ ಕಲಿಸಲೇಬೇಕು. ಹೆಂಗೆ ಕಲಿಸೋದು? ಉದಾಹರಣೆಗೆ ನಿಮಗೊಂದು ಹೇಳ್ಬಿಡ್ತೀವಿ ನಾವು. ಈಗ ಮಕ್ಕಳು ಅಲ್ಲೆಲ್ಲ ಹೊರಗೆ ದನಿಗೆ ಹಾಕಕತ್ತವ, ಅಲ್ಲಲ್ಲೇ ದನಿಗೆ ಹಾಕಕತ್ತವ. ಒಬ್ಬ ಪೂಜ್ಯರು, ಒಬ್ಬ ಸ್ವಾಮೀಜಿಗಳು, ಒಬ್ಬ ಪೀಠಾಧಿಪತಿಗಳು ಬಂದು ಒಂದು ಸಭೆಯಲ್ಲಿ ವಿರಾಜಮಾನರಾಗಿರ್ತಾರಂದ್ರೆ ಆ ಪರಿಸರವನ್ನು ಶಾಂತ ರೀತಿಯಿಂದ ಕಾಪಾಡಿಕೊಳ್ಳುವಂಥದ್ದು ಒಂದು ಸಂಸ್ಕಾರ. ಅದು ಮಕ್ಕಳಿಗೆ ಗೊತ್ತಿರಂಗಿಲ್ಲ, ಆ ಬೆಳೆಯುವಂಥ ಮಕ್ಕಳಿಗೆ ಗೊತ್ತಿರೋದಿಲ್ಲಲ್ಲ. ಆ ಮಕ್ಕಳಿಗೆ ನಾವು ತಿಳಿದವ್ರು ಹೇಳಬೇಕು. ಒಬ್ರು ಹೋಗಿ ಮಕ್ಕಳನ್ನೆಲ್ಲ ಗೊಳೆ ಮಾಡಿಕೊಂಡು ಅವ್ರನ್ನ ಬೇಯ್ದು ಬಡಿದು ಮಾಡಬಾರ್ದು. ಅಲ್ಲಿ ದನಿಗೆ ಮಾಡತ್ತಾವ ಅಂದ್ರೆ ಬಡದು ಕಳಿಸೋದಲ್ಲ, ಅವ್ರನ್ನ ಕರೆದು ತಿಳುವಳಿಕೆ ಹೇಳಿ, ಮಕ್ಕಳ ಬರ್ರಿ ಇಲ್ಲಿ ಸ್ವಾಮೀಜಿ ಅವ್ರು ಬಂದಾರ, ಅವ್ರ 4 ನುಡಿಗಳನ್ನ ನೀವು ಕಿವಿ ಒಳಗೆ ಕೇಳಿದ್ರೆ ಅಂದ್ರೆ ನಿಮ್ಮ ಜೀವನನೇ ಬದಲಾಗ್ತದ್ರು, ನಿಮ್ಮ ಜೀವನಕ್ಕೆ ಒಂದು ವಿಶೇಷವಾಗಿರುವಂಥ ಮಹತ್ವ ಬರ್ತದೋ. ಹಾಗಾಗಿ ನೀವು ಒಳಗೆ ಕಾರ್ಯಕ್ರಮ ನಡೆದೈತಿ, ಒಳಗೆ ಪ್ರವಚನ ನಡೆದೈತಿ, ಅದನ್ನು ಬಿಟ್ಟು ನೀವು ಇಲ್ಲಿ ದನಿಗೆ ಹಾಕಾಕತ್ತೀರಂದ್ರೆ ಆ ಸಭೆಗೆ ಅಮರ್ಯಾದೆ ಆಗ್ತದೆ. ಹಾಗಾಗಿ ನೀವು ಈ ಕೆಲಸ ಮಾಡೋದು ತಪ್ಪು ಅಂಥೇಳಿ ಯಾರಾದರೂ ಒಬ್ಬರು ಹೋಗಿ ಒಂದು ಹುಡುಗಿಗೆ ಹೇಳಿದ್ರಂದ್ರೆ ಆ ಹುಡುಗ ಜೀವನದಲ್ಲಿ ಸಾಯೋ ತನಕ ನಿಮ್ಮ ಮಾತು ಮರೆಯಂಗಿಲ್ಲ, ಅದನ್ನು ತನ್ನ ತಲೆಯಲ್ಲಿ ಇಟ್ಕೋತಾನ. ಅದು ಒಂದು ಮಕ್ಕಳಿಗೆ ಸಂಸ್ಕಾರ ಶುರುವಾಯಿತು. ಈಗಿನಿಂದನೇ ಶುರು ಆಗೋದು ಹೆಂಗೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೊಟ್ಟಿವಿ ನಿಮಗೆ. ಸಂಸ್ಕಾರ ಅನ್ನುವಂಥದ್ದು ಹೆಂಗೆ ಬರಬೇಕು ಅಂದರೆ ಒಬ್ಬ ತಿಳಿದವ್ರು ಹೇಳ್ಕೊಡ್ತಾರೆ. ಎಲ್ಲಿಂದ ಶುರು ಆಗ್ತದೆ? ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಹೇ ಮನುಷ್ಯನೇ, ನೀನು ಹುಟ್ಟಿ ಎಂದು ಸಾಹಿತ್ಯವೋ ಗೊತ್ತಿಲ್ಲ. ದಿನನಿತ್ಯ ನೀನು ಸಮೀಪಕ್ಕೆ ಏನು ಬರಾಕತ್ತೈತಿ ಅಂದ್ರೆ ಸಾವು ಬರಾಕತ್ತೈತಿ. ಒಂದು ಮೇಣದ ಬತ್ತಿ ಹಚ್ಚಿದೀವಿ ಅಂದ್ರೆ ಅದು ಬೆಳಕ ಕೊಟ್ಟಂಗ ತನ್ನನ್ನು ತಾನು ಹೆಂಗೆ ಸುಟ್ಕೊಳ್ತಿರ್ತದೋ ಹಂಗೆ ನಮಗೆ ದಿನ ಹೆಚ್ಚಾದಂಗ, ಆಯುಷ್ಯ ಹೆಚ್ಚಾದಂಗ ನಮ್ಮ ಮೃತ್ಯು ನಮ್ಮ ಸಮೀಪಕ್ಕೆ ಬರ್ತಿರ್ತದೆ. ಅದಕ್ಕಾಗಿ ಮೃತ್ಯು ನಿನ್ನ ಮುಟ್ಟುದ್ರೊಳಗೆ ನಿನ್ನನ್ನು ಮೃತ್ಯು ಅನ್ನುವಂತಹ ನಿನ್ನ ಮುಟ್ಟುದ್ರೊಳಗಾಗಿ ನೀ ಏನು ಮಾಡಬೇಕಪ್ಪ ಅಂದ್ರೆ ಧರ್ಮ ಸಂಗ್ರಹವನ್ನು ಮಾಡಬೇಕು, ಧರ್ಮವನ್ನು ಪಡೆದುಕೊಳ್ಬೇಕು. ಸಂಸ್ಕಾರ ಅನ್ನುವಂಥದ್ದು ಎಲ್ಲಿ ಸಿಗ್ತೈತೆ ಅಂದರೆ ಧರ್ಮ ಮಾರ್ಗದಲ್ಲಿದ್ದವನು ಮಾತ್ರ ಸಂಸ್ಕಾರವಂತ ಅನಿಸ್ಕೊಳ್ಬಲ್ಲ ಅನ್ನೋದನ್ನು ತಿಳ್ಕೊಂಬಿಡೋದು. ಧರ್ಮ ಮಾರ್ಗದಲ್ಲಿದ್ದವ್ರಿಗೆ ಮಾತ್ರ ಸಂಸ್ಕಾರ ಸಿಗ್ಲಿಕ್ಕೆ ಸಾಧ್ಯವಾಗ್ತದೆ. ಈಗ ನೀವೇನಿಲ್ಲ ಎಲ್ಲ ಬಂದು ಕುಂತಾರಲ್ಲ, ನಿಮ್ಮೆಲ್ಲರಿಗೂ ಸಂಸ್ಕಾರ ಐತಿ ಅನ್ನೋದಕ್ಕೆ ನಾವು ಹೇಳಬೇಕಾಗಿಲ್ಲ. ಯಾರಾದರೂ ಒಬ್ಬ ಬೇರೆ ಕಡೆಯಿಂದ ಬಂದಿರುವಂಥ ವ್ಯಕ್ತಿ ಈ ಸ್ಥಳವನ್ನು ನೋಡಿದ ಅಂದ್ರೆ ಅವಾಗೇನು ಅನ್ನಿಸ್ತದ ಅಂದ್ರೆ ಈ ಗ್ರಾಮದಲ್ಲಿ ಇಲ್ಲಿ ಸೇರಿರುವಂಥ ಜನರಿಗೆ ಎಷ್ಟು ಒಳ್ಳೆ ಸಂಸ್ಕಾರ ಐತಪ್ಪ ಅಂತ ಅನ್ಕೊಳ್ತಾನೆ. ಅದೇ ಯಾವುದೋ ಒಂದು ಸಮೀಪಕ್ಕೆ ಹೋಗುವಾಗ ಒಂದು ಬಾರೋ ಅಥವಾ ದಾರದ ಅಂಗಡಿ ಮುಂದೆ ಹೋಗಿ ನಿಂತು ನೋಡಿದ ಅಂದ್ರೆ ಅಯ್ಯೋ ಮಾರಾಯ, ಈ ಊರಾಗ ಇಷ್ಟು ಸಂಸ್ಕಾರ ಅದಾರಲ್ಲ, ಎಲ್ಲರೂ ಇಲ್ಲೇ ಬಂದು ನಿಂತಾರಲ್ಲೋ ಮಾರಾಯ ಅಂತ ಹೇಳಿ ಕಳವಳ ವ್ಯಕ್ತ ಅದಕ್ಕೆ. ಸಂಸ್ಕಾರ ಅನ್ನೋದು ಸಜ್ಜನರ ಸಂಘದೊಳಗಿದೆ. ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘವದು ಬಚ್ಚಲ ನೀರಿನಂತಿಕ್ಕು ಸರ್ವಜ್ಞ. ಸಂಸ್ಕಾರ ನಿಮ್ಗೆ ಹೇಳಿದವಲ್ಲ, ತಾಯಿಯ ಗರ್ಭದ 8ನೇ ತಿಂಗಳಿನಿಂದಲೇ ಸಂಸ್ಕಾರ ಶುರುವಾಗ್ತದೆ. ಈಗ ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಒಬ್ಬ ಹೆಣ್ಮಗಳು ಗರ್ಭಿಣಿ ಆದ ನಂತರ 8ನೇ ತಿಂಗಳಿನಲ್ಲಿ ಅಷ್ಟಮ ಗರ್ಭಕ್ಕೆ ಆ ಲಿಂಗಧಾರಣೆಯನ್ನು ಮಾಡ್ತಾರೆ. ನಿಮಗೆ ಬುದ್ಧಿಯವರು ಹೇಳಿರಬಹುದು, ಅನೇಕ ಜನರಿಗೆ ಅಲ್ಲಿ ಮಠದಲ್ಲಿ ಕೂಡ ಅವರು ಲಿಂಗಧಾರಣೆ ಮಾಡಿಸ್ತಾರೆ. ಒಬ್ಬ ಹೆಣ್ಮಗಳು 8ನೇ ತಿಂಗಳಿನಲ್ಲಿ ಗರ್ಭಕ್ಕೆ ಲಿಂಗಧಾರಣೆ ಮಾಡ್ತಾರೆ. ಅದೇ ಲಿಂಗವನ್ನು ಮಗು ಜನನ ತಾಳಿದ ಮೇಲೆ ಲಿಂಗಧಾರಣೆ ಅದನ್ನೇ ಮಾಡ್ತಾರೆ. ಜೀವನ ಪರ್ಯಂತರವಾಗಿ ಅದನ್ನು ಪೂಜಿಸ್ಕೊಂಡು ಹೋಗಬೇಕು. ನೀನು ಲಿಂಗವಂತನಾಗಬೇಕು, ಲಿಂಗ ಪೂಜೆಯಲ್ಲಿ ಸದಾ ನಿರತರಾಗಬೇಕು ಅನ್ನುವಂಥ ಸಂಸ್ಕಾರ ನಮಗೆ 8ನೇ ತಿಂಗಳಿನಲ್ಲಿ ಸಿಗ್ತದೆ. ಅಂದ್ರೆ ನಮ್ಮದು ಧರ್ಮ ಎಂಥ ವಿಶೇಷವಾಗಿರುವಂಥದ್ದು ಅನ್ನೋದನ್ನು ಚಿಂತನೆ ಮಾಡಬೇಕು. ಮಕ್ಕಳಿಗೆ ಧರ್ಮ ಹೆಂಗೆ ನಾವು ಸಂಸ್ಕಾರ ಕೊಡಬೇಕು, ಮಕ್ಕಳಿಗೆ ಹೆಂಗೆ ತಿಳಿಸ್ಬೇಕು ಅದನ್ನು. ಒಬ್ಬ ತಾಯಿ ಒಬ್ಬ ಮಗನನ್ನು ಹಿಂಗೆ ಬೆಳೆಸಿದ್ಲಲ್ಲ, ಎಂಥ ಅದ್ಭುತವಾಗಿರುವಂಥ ಸಂಸ್ಕಾರ ಕೊಟ್ಲು ಅಂದ್ರೆ
ನಮ್ಮ ದೇಶವನ್ನ ಬೇರೆ ದೇಶದ ಮುಸ್ಲಿಮರು ಬಂದು ಆಕ್ರಮಣ ಮಾಡಿ ನಮ್ಮ ದೇಶದಲ್ಲಿರುವಂತಹ ಜನರನ್ನೇ ಓಡಿಸುವಂತಹ ಪ್ರಯತ್ನ ಮಾಡಿದಾಗ ಅವರ ಎದುರಿಗೆ ಸೆಡ್ಡು ಹೊಡೆದು ನಿಂತಿರುವಂತಹ ವ್ಯಕ್ತಿ ಶಿವಾಜಿ ಮಹಾರಾಜನನ್ನು ಹೆಂಗೆ ಬೆಳೆಸಿಲ್ಲ, ಜೀಜಾಬಾಯಿ ಅಂತ ಸ್ಥಾಯಿಗಳಾಗಿ ನಾವೆಲ್ಲರೂ ನಮ್ಮ ಮಕ್ಕಳನ್ನು ಬೆಳೆಸಬೇಕು. ಅದಕ್ಕೆ ಸಂಸ್ಕಾರ ಅನ್ನುವಂಥದ್ದು. ಸಂತಾನಕ್ಕೆ ಸಂಸ್ಕಾರ ಕೊಡುವುದು ಎಲ್ಲರ ಆದ್ಯ ಕರ್ತವ್ಯ. ಬರೇ ಮಕ್ಕಳ ಅಂದ್ರೆ ಒಂದೇ, ನಿಮ್ಗೆ ಎಷ್ಟು ಮಕ್ಕಳದಾವ ಅಂದ್ರೆ 4 ಮಕ್ಕಳದಾವ, 5 ಮಕ್ಕಳದಾವ, 10 ಮಕ್ಕಳದಾವ, 100 ಮಕ್ಕಳದಾವ ಅನ್ನೋದು ಮುಖ್ಯ ಅಲ್ಲ. ಆ ನಿಮಗಿರುವಂಥ ಮಕ್ಕಳಲ್ಲಿ ಎಷ್ಟು ಜನರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿರಿ ಅನ್ನೋದು ಬಹಳ ಮುಖ್ಯ. ಎಷ್ಟು ಜನರಿಗೆ ಒಳ್ಳೆಯ ಸಂಸ್ಕಾರ ಇದೆ. ಒಬ್ಬ ತಾಯಿ ತನ್ನ ಮಗನನ್ನು ಹಿಂಗೆ ಬೆಳೆಸಿದ್ಲಲ್ಲ. ಒಂದು ಪ್ರಸಂಗ, ಒಬ್ಬ ರಾಜ, ಆ ರಾಜನಿಗೆ ಒಬ್ಬ ಧರ್ಮಪತ್ನಿ, ಆಕಿಗೆ ಒಂದು ಹುಡುಗ. ಆ ಹುಡುಗ ಚಿಕ್ಕ ವಯಸ್ಸಿನಿಂದಲೇ ಬೆಳೆದು ದೊಡ್ಡದಾಗ್ತದೆ. ಅದಕ್ಕೆ ಇಂಥ ಸಂಸ್ಕಾರ ಕೊಟ್ಟಿದ್ಲಲ್ಲ, ಪ್ರತಿಯೊಬ್ಬರಿಗೆ ಮಗನೇ ಒಳ್ಳೆಯ ಗೌರವವನ್ನು ಕೊಡು, ದೊಡ್ಡವ್ರಿಗೆ ಸರಿಯಾಗಿ ಮಾತಾಡು, ಇಂಥ ಶಾಸ್ತ್ರಗಳಲ್ಲಿ ಇಂಥ ದೋಷಗಳಿರ್ತಾವಲ್ಲ ಅಂಥ ದೋಷ ಮಾಡಬೇಡ ಅನ್ನುವಂಥ ಸಂಸ್ಕಾರ ತಾಯಿ ಆ ಮಗುವಿಗೆ ಕೊಟ್ಟಿದ್ಲು. ಒಂದು ದಿನ ಆ ಮಗುವಿನ ತಾಯಿ ತಂದೆಗಳಾಗಿರುವಂತಹ ರಾಜ ಮತ್ತು ರಾಣಿ ಒಂದು ಮಹಾಯಜ್ಞವನ್ನು ಆಯೋಜನೆ ಮಾಡ್ತಾರೆ. ಮಹಾಯಜ್ಞವನ್ನು ಆಯೋಜನೆ ಮಾಡ್ತಾರೆ. ಯಾವಾಗಲೂ ಒಬ್ಬ ವ್ಯಕ್ತಿ ಯಜ್ಞವನ್ನು ಪ್ರಾರಂಭ ಮಾಡಿದ ಅಂದ್ರೆ ಯಜ್ಞ ಪೂರ್ಣವಾದ ಮೇಲೆ, ಆ ಹೋಮ ಪೂರ್ಣವಾದ ಮೇಲೆ ಬಂದಿರುವಂತಹ ಆಚಾರ್ಯರಿಗೆ, ಬಂದಿರುವಂತಹ ಪುರೋಹಿತರಿಗೆ ಗೋದಾನವನ್ನು ಮಾಡಬೇಕು ಅನ್ನುವಂಥದ್ದು ನಿಯಮ ಐತಿ. ನಾವು ಮನೆಗೆ ಕರೆಸ್ತೀವಿ, ಸ್ವಾಮಿಗಳಿಗೆ ಒಂದಿಷ್ಟು ದಕ್ಷಿಣ ಕೊಟ್ಟು ಕಳಿಸ್ತೀವಿ ಅಂದ್ರೆ ಅದು ಪೂರ್ಣ ಆಗೋದಿಲ್ಲ ಅಂತ ಶಾಸ್ತ್ರ ಹೇಳ್ತೈತಿ. ಬಂದಿರುವಂಥ ಆಚಾರ್ಯರಿಗೆ ಮನಸ್ತೃಪ್ತಿ ಆಗುವ ಹಾಗೆ ವಸ್ತ್ರ, ಧಾನ್ಯ ಮತ್ತು ದಕ್ಷಿಣೆಯನ್ನು ಕೊಡೋದ್ರ ಜೊತೆಗೆ ಗೋದಾನವನ್ನು ಮಾಡಿದರೆ ಮಾತ್ರ ಯಾಗಗಳ ಫಲ, ಹೋಮದ ಫಲ ಸಿಗ್ತತಿ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ. ನಾವೆಲ್ಲರೂ ಕೂಡ ಅದನ್ನು ತಿಳ್ಕೊಂಡು ಜೀವನವನ್ನು ನಡೆಸುವಂಥದ್ದು. ಹಂಗೆ ಆ ತಾಯಿ ತಂದೆ ಆಗಿರುವಂಥ ರಾಜ ರಾಣಿ ಒಂದು ದಿನ ನಮಗೆಲ್ಲರಿಗೂ ಒಳ್ಳೇದಾಗಲಿ, ನಮ್ಮ ಲೋಕಕ್ಕೆ ಒಳ್ಳೇದಾಗಲಿ ಅಂಥೇಳಿ ಒಂದು ಯಜ್ಞವನ್ನು ಆಯೋಜನೆ ಮಾಡ್ತಾರೆ. ಆ ಹೋಮ ಪೂರ್ಣವಾಗ್ತದೆ. ಹೋಮ ಪೂರ್ಣ ಆದ ನಂತರ ಏನು ಮಾಡಬೇಕಂದ್ರೆ ಇವರಿಬ್ಬರು ಗೋದಾನವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಅನೇಕ ಜನ, 101 ಜನ ಸ್ವಾಮೀಜಿಗಳನ್ನು ಅಥವಾ ಬ್ರಾಹ್ಮಣರನ್ನ ಅಥವಾ ಆಚಾರ್ಯರನ್ನ ಅಥವಾ ಪುರೋಹಿತರನ್ನ, ಹೋಮಕ್ಕೆ ಬಂದಿರುವಂಥವ್ರನ್ನು 101 ಜನರನ್ನು ಕರೆದು ಒಬ್ಬೊಬ್ಬರಿಗೆ ಒಂದು ಗೋವನ್ನು ದಾನ ಮಾಡಬೇಕು ಅಂಥೇಳಿ ಗೋಶಾಲೆಯಿಂದ ಅನೇಕ ಆಕಳುಗಳನ್ನ ತರ್ತಾರೆ. ತಂದಿರುವಂಥ ಆಕಳುಗಳ ಒಳಗೆ ಕೆಲವೊಂದಿಷ್ಟು ಆಕಳುಗಳು ಆರಾಮ ತಪ್ಪಿರ್ತೈತೆ, ಅವಕ್ಕೆ ಕೆಲವೊಂದಿಷ್ಟು ಆಕಳುಗಳಿಗೆ ಆರೋಗ್ಯ ಸರಿ ಇರೋಂಗಿಲ್ಲ, ಕೆಲವೊಂದಿಷ್ಟು ಆಕಳುಗಳು ಬಡ್ ಬಿದ್ದಿರ್ತಾವೆ, ಇನ್ನು ಕೆಲವೊಂದಿಷ್ಟು ಆಕಳುಗಳು ಕುಂಟತಿರ್ತಾವೆ, ಇನ್ನೊಂದಿಷ್ಟು ಕೆಲವೊಂದು ಆಕಳುಗಳಿಗೆ ಚರ್ಮ ರೋಗ ಹತ್ತಿರ್ತೈತಿ. ಅನೇಕ ಆಕಳುಗಳಲ್ಲಿ ಇಂತಹ ರೋಗಗ್ರಸ್ತವಾಗಿರುವಂಥ ಆಕಳುಗಳನ್ನು ತಂದು ಈ ರಾಜ ದಾನ ಮಾಡಬೇಕು ಅಂತ ಹೇಳಿ ಮುದ್ದಾಗ್ತಾನಲ್ಲ, ಅದನ್ನು ಆ ರಾಜನ ಮಗನಾಗಿರುವಂಥ 8 ವರ್ಷದ ಬಾಲಕ, ಅವನ ತಾಯಿ ಹಿಂಗೆ ಬೆಳೆಸಿದ್ದಳು ನೋಡ್ರಿ. ಆ 8 ವರ್ಷದ ಬಾಲಕ ಹೇಳ್ತಾನೆ, ಹಿಂಗೆ ಆ ರಾಜ ಆ ಆಕಳ ಬಾಲವನ್ನು ಹಿಡಿದು ಒಬ್ಬ ಆಚಾರ್ಯರಿಗೆ ದಾನ ಕೊಡಬೇಕು ಅಂಥೇಳಿ ಹಿಂಗೆ ಆ ಆಚಾರ್ಯ ಕೈ ಒಳಗೆ ಆ ಆಕಳ ಬಾಲವನ್ನು ಇಟ್ಟಾಗ ಆ ಆಕಳಿಗೆ ಚರ್ಮ ರೋಗ ಇತ್ತು, ಆ ಆಕಳಿಗೆ ಮುದಿಯಾಗಿತ್ತು. ಇನ್ನೇನು ಈ ಆಚಾರ್ಯ ತಗೊಂಡು ತಮ್ಮ ಊರಿಗೆ ಹೋಗಿ ಒಂದಿಷ್ಟು ದಿನ ಆಗೋದ್ರೊಳಗೆ ಆ ಮರಣವನ್ನು ಹೊಂದುವಂತಹ ಅಷ್ಟು ವಯಸ್ಸಾಗಿರುವಂಥ ಮುದಿ ಆಕಳನ್ನು ದಾನ ಮಾಡಕತ್ತಿದ್ದಲ್ಲ. ಈ ಮಗುವಿನ ಬುದ್ಧಿಮಟ್ಟ ಎತ್ತಿತ್ತು ಅಂದ್ರೆ, ಅದರ ತೀಕ್ಷ್ಣತೆ ಎಷ್ಟಿತ್ತು ಅಂದ್ರೆ, ಅವನ ಸ್ವಂತ ತಂದೆ ಅಂತ ಹೇಳಿ ನೋಡಲಿಲ್ಲ, ಅವನ ತಂದೆ ಒಬ್ಬ ರಾಜ ಅದನ ಅನ್ನುವಂಥದ್ದನ್ನು ನೋಡಲಿಲ್ಲ. ಕೂಡಿರುವಂಥ ಅನೇಕ ಜನರಲ್ಲಿ, ಕೂಡಿರುವಂಥ ಅನೇಕ ಪುರೋಹಿತರ ಎದುರಿಗೆ ಈ 8 ವರ್ಷದ ಬಾಲಕ ಹೋಗಿ ತಂದೆಯ ಕೈ ಹಿಡಿತಾನ. ತಂದೆ, ನೀನು ಈ ಆಕಳವನ್ನ, ಈ ಗೋವನ್ನ ದಾನ ಮಾಡಲಿಕ್ಕೆ ಯೋಗ್ಯನಿಲ್ಲ ಅಂಥೇಳಿ ಎಲ್ಲರ ಮುಂದೆ ಹೇಳ್ಬಿಡ್ತಾನೆ. ಎಲ್ಲರ ಮುಂದೆ ಹೇಳಿದಾಗ ಅವಾಗ ಅಸಹ್ಯ ಆಗಿಬಿಡ್ತೈತಿ. ಒಬ್ಬ ರಾಜ ಸಣ್ಣ ಹುಡುಗನ ಕಡೆಯಿಂದ ಹೇಳಿಸ್ಕೊಳ್ಳುವಂಥ ಪ್ರಸಂಗ ಬಂದಾಗ ಪ್ರತಿಯೊಬ್ಬರಿಗೆ ಅಸಹ್ಯ ಆಗೋದು ಸಹಜ. ಆ ರೀತಿ ಅಸಹ್ಯ ಆದಾಗ ಏನು ಮಾಡ್ತಾನಂದ್ರೆ ಅವ ರಾಜ, ಲೇ ಹುಡುಗ, ನೀ ನನ್ನ ಮಗ ಆಗಿರ್ಬೋದು, ಆದ್ರೆ ನನಗೇ ಬುದ್ಧಿ ಹೇಳುವಷ್ಟು ದೊಡ್ಡವಲ್ಲ, ಭಾಳ ಮಾತಾಡಬೇಡ, ಸುಮ್ಮಿರು, ಭಾಳ ಮಾತಾಡಕಂದ್ರೆ ನಿನ್ನೂ ದಾನ ಕೊಟ್ಬಿಡ್ತು ನೋಡು ಅಂದ್ಬಿಟ್ಟು. ಭಾಳ ಮಾತಾಡಿದ್ರೆ ನಿನ್ನೂ ದಾನ ಕೊಡ್ತಾನಂದ ರಾಜ. ಅದು ಒಂದೇ ಒಂದು ತಲೆಯಾಗಿ ಈ ಹುಡುಗನ ಕಿವಿಗೆ ಏನು ಕೇಳ್ತಲ್ಲ, ಆ ಹುಡುಗ, ಅವನ ಹೆಸರು ನಚಿಕೇತ ಅನ್ನುವಂಥದ್ದು. ಈ ಹೆಸರನ್ನು ಕೇಳಿರ್ಬಹುದು ನೀವೆಲ್ಲರೂ. ನಚಿಕೇತ ಅನ್ನುವಂಥ ಬಾಲಕ, ಆ ಹುಡುಗ ನಿನ್ನನ್ನೇ ದಾನ ಕೊಡ್ತನು ಅಂದಾಗ ಈ ಹುಡುಗ ಆಶ್ಚರ್ಯ ಆದ.
ತಂದೆ ಅಪ್ಪಾಜಿ ನನ್ನ ದಾನ ಕೊಡ್ತೀನಿ ಅಂದ್ರಲ್ಲ, ನನ್ನನ್ನು ಯಾರಿಗೆ ದಾನ ಕೊಡ್ತೀರಿ ಅಂತ ಕೇಳಿದೆವು. ಲೇ ನಿನ್ನನ್ನು ದಾನ ಕೊಡ್ತಾನಲ್ಲ ಅಂತ ಇಂಥವ್ರಿಗೆ ಹೋಗಿ ಸಾಕು ಅಂತವ್ರಿಗೆ ಕೊಡಂಗಿಲ್ಲ. ಯಾರಿಗೆ ಕೊಡ್ತಾನಂದ್ರೆ ಸಾಕ್ಷಾತ್ ಯಮಧರ್ಮನಿಗೆ ನಿನ್ನ ದಾನ ಕೊಡ್ತಾನ ಅಂದ್ಬಿಟ್ಟು. ಯಾಕಂದ್ರೆ ಅಷ್ಟು ತಾಪಾಗಿತ್ತು ನೀವು. 4 ಮಂದಿ ಒಳಗೆ ಅಸಹ್ಯ ಆಗಿತ್ತು, ಅವಮಾನ ಆಗಿತ್ತು. ಅದಕ್ಕೆ ಸಿಟ್ಟಿಗೇರಿ ನಿನ್ನ ಯಮನಿಗೆ ದಾನ ಕೊಟ್ಟು ಬಿಡ್ತಾನು ಅಂದಾಗ ಆ ಮಗುವಿನಲ್ಲಿರುವಂತಹ ಜಾಗೃತ ಶಕ್ತಿ ಅತ್ಯಂತ ಶ್ರೇಷ್ಠ ಮಟ್ಟಕ್ಕಿರುವಂತಹ ಅವನ ಜ್ಞಾನ ಶಕ್ತಿ ಚಿಂತನೆ ಒಳಗಾಯ್ತಲ್ಲ. ಆ ಹುಡುಗ ಏನು ಮಾಡ್ತಾನಂದ್ರೆ, ಆಯಿತು ತಂದೆಯವರೇ ನೀವು ನನ್ನನ್ನು ಯಮನಿಗೆ ದಾನ ಕೊಟ್ರಿ ಅಂತ ತಿಳ್ಕೊಳ್ರಿ ಅಂತ ಹೇಳಿ ಅವಾಗ ಜಾಗ ಬಿಟ್ಟು ಮನೆ ಬಿಟ್ಟು ಹೊರಗೆ ಹೊಂಟು ಬಿಟ್ಟ. ಒಬ್ಬ ರಾಜನ ಮಗ, ರಾಜಕುಮಾರ. ಯಮನಿಗೆ ನಾನು ದಾನ ಕೊಡ್ತೀವಲ್ಲ, ನಾ ಯಮನಿಗೆ ಹೋಗಿ ಭೇಟಿ ಹಾಕೋಣ ಅಂತ ಹೇಳಿವ. ಆಗಿನ ಕಾಲದಲ್ಲಿ ತಪಸ್ಸನ್ನು ಆಚರಣೆ ಮಾಡಿ ಯಮಲೋಕಕ್ಕೆ ಹೋಗ್ತಾನ. ಯಮನಿಗೆ ಭೇಟಿ ಆಗ್ಬೇಕಂತ ಹೋಗ್ಕ ನೋಡಿ, ವಿಚಾರ ಮಾಡಿ. 8 ವರ್ಷದ ಬಾಲಕ ಯಮನಿಗೆ ಭೇಟಿ ಆಗ್ಬೇಕಂತ ಹೇಳಿ ಹೋದ. ಆ ಯಮನಿಗೆ ಹಿಂಗೆ ಹೋಗುವಷ್ಟರೊಳಗೆ ಹಿಂಗೆ ನಮ್ಗೆ ಗುಡಿದ ಹೆಂಗೆ ದ್ವಾರ ಬಾಗಿಲೈತ್ಲೆ ಹಂಗೆ ಆ ಯಮಲೋಕದಲ್ಲಿ ಕೂಡ ಒಂದು ದ್ವಾರ ಇತ್ತು. ಆ ದ್ವಾರಕ್ಕೆ ಇಬ್ಬರು ದ್ವಾರಪಾಲಕರು ನಿಂತಿದ್ರು. ಈ ಬಾಲಕನನ್ನು ಒಳಗೆ ಬಿಡಲಿಲ್ಲ. ಲೇ ಹುಡುಗ ಯಾರು ನೀನು ಅಂದಾಗ, ನಾ ಯಮನಿಗೆ ಭೇಟಿ ಆಗ್ಬೇಕು, ನೀವು ನನ್ನ ಜೊತೆ ಮಾತನಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ದ. ಆದ್ರೆ ಅವರು ಒಳಗೆ ಬಿಡಲಿಲ್ಲ. ಅದನ್ನ ಈ ಯಮಧರ್ಮರಾಜನ ಹೆಂಡತಿ ಹಿಂಗೆ ನೋಡಕ್ಕೆ ಹತ್ತಿದ್ಲು. ಸಣ್ಣ ಹುಡುಗಿತ್ತಲ್ಲ, ಭಟ್ರೆ ಇರ್ಲಿ ಆ ಸಣ್ಣ ಹುಡುಗನ ಒಳಗೆ ಕಳಿಸ್ರಿ ಅಂದರು. ಒಳಗೆ ಕಳಿಸಿದ್ರು. ಮಹಾದ್ವಾರವನ್ನು ದಾಟಿ ಒಳಗೆ ಬಂದ. ಇನ್ನೇನು ಅಂತಃಪುರ ಅನ್ನುವಂಥದ್ದು ಒಂದು ದ್ವಾರ ಇರ್ತದಲ್ಲ, ಆ ದ್ವಾರದ ಹತ್ತ ನಿತ್ತ. ಅವಾಗ ತಾಯಿ ನನಗೆ ಯಮಧರ್ಮರಾಜನನ್ನು ನೋಡ್ಬೇಕಾಗೈತಿ, ಯಮಧರ್ಮರಾಜನನ್ನು ನನಗೆ ಭೇಟಿ ಆಗಬೇಕಾಗೈತಿ ಅಂತ ಹೇಳಿ ಯಮಧರ್ಮನ ಹೆಂಡತಿ ಮುಂದೆ ಕೇಳಿದವ. ಆವಾಗ ಆ ಸಣ್ಣ ಹುಡುಗ, ತಾಯಿ ಕರಳು ಯಾವತ್ತೂ ಬಹಳ ಶ್ರೇಷ್ಠವಾಗಿರುವಂಥದ್ದು. ಆ ಸಣ್ಣ ಹುಡುಗನಿಗೆ ಆ ತಾಯಿ ಹೇಳ್ತಾಳ, ಮಗು ಯಮಧರ್ಮರಾಜ ಹೊರಗೆ ಹೋಗ್ಯಾರಪ್ಪ, ಬರೋದು ಸ್ವಲ್ಪ ಲೇಟ್ ಆಕತಿ, ಬಾ ಕುಂಡ್ರು ಬಾ ಅಂದ್ರು ನಾವು ಒಳಗೆ ಬರಂಗಿಲ್ಲ ಎಂದೆವು. ಎಷ್ಟು ಸ್ವಾಭಿಮಾನ ಇತ್ತು ಅಂದ್ರೆ ಇವಾಗ ಅವ್ರ ಅಪ್ಪ ಬೈದದ್ದು ಇಷ್ಟು ಮನಸ್ಸಿಗೆ ಹತ್ತಿತ್ತಲ್ಲ. ಒಬ್ಬೊಬ್ಬರಿಗೆ ಬೈದದ್ದು ಮನಸ್ಸಿಗೆ ಹತ್ತಿರ, ಆ ಬೈಗಳಿಂದ ಉದ್ಧಾರ ಆಕ್ಕಾರ. ಇನ್ನೊಬ್ಬೊಬ್ಬರಿಗೆ ಬೈಗಳದ್ದು ಮನಸ್ಸಿಗಲ್ಲ, ಕೂದ್ಲಿಕ್ಕೂ ಹೊತ್ತಂಗಿಲ್ಲ. ಬೈದದ್ದು ಅವ್ರಿಗೆ ಕೂದ್ಲಿಕ್ಕೂ ಹೊತ್ತಂಗಿಲ್ಲ. ಈ ಮನಸ್ಸಿಗೆ ಅಷ್ಟು ಹತ್ತಲ್ಲ. ಇವಾಗ ಹೋಗಿ ಯಮಧರ್ಮರಾಜಿಗೆ ಭೇಟಿ ಆಗೋತಕ್ಕ ನನಗೆ ಸಮಾಧಾನ ಇಲ್ಲ ಇಂದ ಹೋಗಿ ಅವು ಕುಂತ. ಒಂದು ದಿವ್ಸ ಕೂತ, ಯಮಧರ್ಮರಾಜ ಬರಲಿಲ್ಲ. ಎಷ್ಟು ಸ್ವಾಭಿಮಾನ ಇತ್ತು ಅಂದ್ರೆ, ಆ ಯಮಧರ್ಮರಾಜನ ಹೆಂಡತಿ ಕರೀತಾಳ, ಮಗು 8 ವರ್ಷದವ, ನೀನು ಭಾಳ ದೊಡ್ಡವಲ್ಲ, ನಿನಗೆ ಉಪವಾಸ ಬಾಳೋತಕ್ಕ ತಡ್ಕೊಳಕ್ಕೆ ಆಗೋದಿಲ್ಲಪ್ಪ, ಬಾ ಒಂದಿಷ್ಟು ಊಟ ಮಾಡು, ಊಟ ಮಾಡಿಕೊಂಡ್ರು ಯಮಧರ್ಮರಾಜ ಬಂದ ಮೇಲೆ ಭೇಟಿ ಆಗು ಅಂದ್ಲಕ್ಕಿ. ಅದಕ್ಕೂ ಇವು ಒಪ್ಪಲಿಲ್ಲ. ಇಲ್ಲ, ನಾನು ಅಲ್ಲಿಂದ ಇಲ್ಲಿಗೆ ಊಟ ಮಾಡಕ್ಕೆ ಬಂದಿಲ್ಲ, ನೀರು ಕುಡಿಯಕ್ಕೆ ಬಂದಿಲ್ಲ, ಚಹಾ ಶರಬತ್ ಕುಡಿಯಕ್ಕೆ ಬಂದಿಲ್ಲ. ನಾ ಯಾಕೆ ಬಂದೀನಿ ಅಂದರೆ ಯಮಧರ್ಮರಾಜನಿಗೆ ಭೇಟಿ ಆಗಕ್ಕೆ ಬಂದೇನಿ ಅಂತ ಹೇಳಿದವ. ಇವನಲ್ಲಿರುವಂತಹ ಇಚ್ಛಾಶಕ್ತಿಯನ್ನು ನೋಡಿ ಅವಳಿಗೂ ಕೂಡ ಆಶ್ಚರ್ಯ ಆಯಿತು. 2 ದಿನ ಬಿಟ್ಟು 3ನೇ ದಿವಸಕ್ಕೆ ಯಮರಾಜ ಒಳಗೆ ಬಂದ ಮನೆಗೆ ಬಂದ ತಕ್ಷಣನೇ ಹೇಳ್ತಾನೆ, ಈ ಹೆಂಡತಿ ಹೇಳ್ತಾಳ, ರೀ ಬಂದ್ರಿ ಭಾಳ ಚಲೋ ಆತು, ಆ ಹುಡುಗ ಪಾಪ ಸಣ್ಣ ಹುಡುಗ ಐತೆ, ಅದ 3 ದಿವಸ ಆತು ಕಾಯಕತ್ತೈತಿ, ನಿಮಗೆ ಭೇಟಿ ಆಗ್ಬೇಕಂತ ನಿಮ್ಮ ಜೊತೆಗೆ ಮಾತಾಡ್ಬೇಕು ಅನ್ನುವಂತಹ ಇಚ್ಛೆಯನ್ನು ಇಟ್ಕೊಂಡು ಆ ಹುಡುಗ ಬಂದೈತಿಲ್ಲ, ಒಂದಿಷ್ಟು ಭೇಟಿ ಆಗ್ರಿ ಅಂದಳು. ಆವಾಗ ಆಯಿತು ಅಂಥೇಳಿ ಈ ಯಮಧರ್ಮ ರಾಜ ಆ ಹುಡುಗನಿಗೆ ಭೇಟಿ ಹಾಕನಲ್ಲ, ಏನಪ್ಪ ನಿಂದು ಏನು ಕೆಲಸ ಐತಿ, ಯಾಕೆ ಬಂದಿ ಅಂತ ಕೇಳಿದೆ ಯಮಧರ್ಮರಾಜ. ಆವಾಗ ಹಿಂಗೆ ಅವೆಲ್ಲ ಹೇಳಿದ ನಡೆದಿರುವಂಥದ್ದು, ಅವರವ್ವ ಅಪ್ಪನ ಜೊತೆಗೆ ಆಗಿರುವಂಥ ಸಂವಾದ. ಅದನ್ನು ಬಿಟ್ಟು ನಾ ಯಮಲೋಕಕ್ಕೆ ಯಾಕೆ ಬನ್ನಿ ಅನ್ನುವಂಥದ್ದನ್ನು ಹೇಳಿದಾಗ ಆ ಯಮಧರ್ಮರಾಜನಿಗೆ ಒಂದು ಚಾಲೆಂಜ್ ಹಾಕ್ತಾನ. ಯಮಧರ್ಮರಾಜರೇ, ನೀವು ನನ್ನ ಜೊತೆಗೆ ಮಾತಾಡಕ್ಕೆ 3 ದಿವಸ ಕಾದರಲ್ಲ, ನಾನು ನಿಮಗೆ 3 ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ರಿ ಅಂದವ. 3 ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ರಿ ಅಂದಾಗ ಯಮಧರ್ಮರಾಜ ಸಹಿತ ಗಾಬರಿ ಆದವ. ಅಲ್ಲ, 8 ವರ್ಷದ ಹುಡುಗ ಏನು ಪ್ರಶ್ನೆ ಕೇಳ್ತಾನು? ಸಣ್ಣ ಹುಡುಗರು ಹುಚ್ಚು ಪ್ರಶ್ನೆಗಳು ಕೇಳ್ತಿರ್ತಾವ. ಎಲ್ಲರೂ ಕೇಳಿ ನಾನು ಅವ್ರ ಅಪ್ಪನ ಅಸಹ್ಯ ಮಾಡಿದಂಗೆ ನನ್ನ ಎಲ್ಲಿ ಅಸಹ್ಯ ಮಾಡಿದ, ಇವು ಗಾಬರಿ ಬಿದ್ದುಬಿಟ್ಟ ಯಮಧರ್ಮರಾಜ. ಆದ್ರೆ ಇಷ್ಟು ಪ್ರಜ್ಞಾವಂತನಾಗಿರುವಂಥ ಆ ಬಾಲಕ ಏನು ಕೇಳ್ತಾನಂದ್ರೆ, ಅವನು ಕೇಳಿರುವಂಥ 3 ಪ್ರಶ್ನೆಗಳು ಇನ್ನೂವರೆಗೂ ಒಂದು ಮಹಾ ಉಪನಿಷತ್ತಾಗಿ ಪರಿವರ್ತನೆ ಆಗೈತಿ. ಅದಕ್ಕೆ ನಚಿಕೇತೋಪನಿಷತ್ ಅನ್ನುವಂಥದ್ದೊಂದು ಉಪನಿಷತ್. ಈ ಯಮಧರ್ಮರಾಜ ಮತ್ತು ಈ ಬಾಲಕನ ನಡು ಆಗಿರುವಂಥ ಆ 3 ಪ್ರಶ್ನೆಗಳು ಮತ್ತು 3 ಉತ್ತರಗಳು ಏನದಾವಲ್ಲ, ಇದು ಸಣ್ಣ ಪ್ರಶ್ನೆ ಅಲ್ಲ, ಸಣ್ಣ ಉತ್ತರ ಅಲ್ಲ, ಒಂದಿಷ್ಟು ದೊಡ್ಡ ಗ್ರಂಥ ಆಗುವ ಹಾಗೆ ನಚಿಕೇತೋಪನಿಷತ್ತಾಗಿ ಪರಿವರ್ತನೆ ಆಯಿತು. ಯಾಕಂದ್ರೆ ಆ ಹುಡುಗನಿಗೆ ಯಾಕೆ ಆ ಒಂದು ಪ್ರತಿಜ್ಞೆ ಮಾಡ್ಕೊಂಡ, ಯಾಕೆ ಆ ಹುಡುಗ ಯಮಧರ್ಮರಾಜನಿಗೆ ಭೇಟಿ ಆಗ್ಬೇಕಂದ್ರೆ ತಾಯಿ ಕಲಿಸಿರುವಂಥ ಸಂಸ್ಕಾರದಿಂದನೇ ಅವನು
ಆ ಯಮಧರ್ಮರಾಜನವರಿಗೆ ಹೋಗಬೇಕಾಯಿತು. ಅವನು ಮಾಡಿರುವಂಥ ಸಂವಾದ, ಅವರು ಕೇಳಿರುವಂಥ ಪ್ರಶ್ನೆ ಉತ್ತರಗಳು ಒಂದು ನಚಿಕೇತೋಪನಿಷತ್ತಾಗಿ ಈಗಲೂ ಕೂಡ ಅನೇಕ ಪಂಡಿತರಿಗೆ, ಅನೇಕ ವಿದ್ವಾಂಸರಿಗೆ ಆ ನಚಿಕೇತೋಪನಿಷತ್ ಅನ್ನುವಂಥ ಉಪನಿಷತ್ತು ಎಷ್ಟೋ ಮಾರ್ಗದರ್ಶನ ಮಾಡ್ತಾ ಇದೆ. ತಾಯಿ ತಂದೆ ಹೆಂಗಿರಬೇಕು, ಆ ತಾಯಿ ತಂದೆಗೆ ಮಕ್ಕಳಿಗೆ ಹೆಂಗೆ ಸಂಸ್ಕಾರ ಕೊಡಬೇಕು ಅನ್ನುವಂಥದ್ದು ಎಲ್ಲದರ ಬಗ್ಗೆ ಡಿಟೇಲ್ ಆಗಿರುವಂತಹ ಮಾಹಿತಿ ಆ ಉಪನಿಷತ್ತಿನೊಳಗಿರ್ತದೆ. ಒಬ್ಬ ಬಾಲಕನ ಪರಿವರ್ತನೆ, ಒಬ್ಬ ವ್ಯಕ್ತಿಯ ಪರಿವರ್ತನೆ ಇಂತಹ ದೊಡ್ಡ ಮಟ್ಟದ ವ್ಯವಸ್ಥೆಯನ್ನು ತರಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂತಹ ದೃಷ್ಟಿಯಿಂದ ಅಂತಹ ಸಂಸ್ಕಾರವಂತವಾಗಿರುವಂಥ ಮಕ್ಕಳನ್ನು ನಾವು ಬೆಳೆಸಬೇಕು. ಸಂಸ್ಕಾರವಂತರಾಗಿರುವಂಥ ಮಕ್ಕಳನ್ನು ನಾವು ತಯಾರು ಮಾಡಬೇಕು. ಒಬ್ಬ ತಾಯಿಯಲ್ಲಿ ಇಂಥ ಶಕ್ತಿ ಐತಲ್ಲ, ಒಬ್ಬ ತಾಯಿಯಲ್ಲಿ ಇಂಥ ಶಕ್ತಿ ಐತೆ, ಜಗತ್ತಿನೊಳಗೆ ತಾಯಿಯಲ್ಲಿ ಇರುವಂಥ ಶಕ್ತಿ ಯಾರಲ್ಲೂ ಸಿಗಂಗಿಲ್ಲ, ನಮಗೆ ಯಾರಲ್ಲೂ ಸಿಗಂಗಿಲ್ಲ. ಅನೇಕ ಜನರನ್ನು ತಯಾರು ಮಾಡುವಂತಹ, ಭಾರತ ದೇಶವನ್ನು ಕಟ್ಟಿ ಬೆಳೆಸುವುದರಲ್ಲಿ, ಭಾರತ ದೇಶವನ್ನು ಸಂರಕ್ಷಣೆ ಮಾಡುವುದರಲ್ಲಿ, ಭಾರತ ದೇಶದ ಪರವಾಗಿ ಒಂದು ಕಡೆ ಹೋಗಿ ಭಾರತ ದೇಶವನ್ನು ಪ್ರತಿಜ್ಞೆ ಮಾಡಿ ಭಾರತ ದೇಶದ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ವ್ಯಕ್ತಿಗಳನ್ನ ತಯಾರು ಮಾಡಿರುವಂಥದ್ದು ಯಾರು ಅಂದ್ರೆ ಅದು ಭಾರತೀಯ ತಾಯಿಯಂದಿರು ಅನ್ನೋದನ್ನು ನಾವೆಲ್ಲರೂ ಮರಿಬಾರದು. ಈಗಿನ ಕಾಲದಲ್ಲಿ ಮಕ್ಕಳದಾರಲ್ಲ, ಅವ್ವ ಅಪ್ಪನ ಮಾತು ಕೇಳಂಗಿಲ್ಲ. ನೀವೆಲ್ಲರೂ ಭಾಳ ಚಲೋ ಸಂಸ್ಕಾರವಂತರು, ಬುದ್ಧಿಯವರು ಬರುವಾಗ ಗಾಡಿ ಒಳಗೆ ಅದನ್ನೇ ಹೇಳ್ಕೊತ ಬಂದರು. ಈ ಮುಗುಳಿ ಅನ್ನುವಂಥ ಗ್ರಾಮ ಐತಲ್ರಿ, ಭಾಳ ಒಳ್ಳೆಯವ್ರದಾರ ಇಲ್ಲಿ ಜನ, ಭಾಳ ಒಳ್ಳೆಯವ್ರದಾರ. ಯಾರೋ ಒಬ್ಬಕ್ಕೆ ಅಜ್ಜಿನ ತೋರಿಸ್ರು, ಅಜ್ಜಿ ಅಲ್ಲಿ ಹೋಗಿ ಅಡುಗೆ ಮಾಡಿ ಬಂದಿರುವಂಥ ಪ್ರೈಸ್, ಬಂದಿರುವಂಥ ಬಹುಮಾನ ತಂದು ಮಠಕ್ಕೆ ಕೊಟ್ಟು ನಮಸ್ಕಾರ ಮಾಡ್ತಾಳೆ. ಅಂಥ ಸಂಸ್ಕಾರ ಎಲ್ಲಿ ಸಿಗ್ತದೆ ಹೇಳ್ರಿ? ಯಾರು ಹಾದಿಗೆ ಹೋಗುವಾಗ ಒಂದು 10 ರೂಪಾಯಿ ಬಿದ್ದಿತ್ತಂದ್ರೆ ಯಾವಾಗ ತೊಗೊಂಡು ಕಿಶೆ ಹಾಕೋಲಿ ಅನಿಸ್ತದೆ ನಮಗೆ. ಒಂದು 10 ರೂಪಾಯಿ ಬಿದ್ದಿತ್ತಂದ್ರೆ ಯಾವಾಗ ತೊಗೊಂಡು ಕಿಶೆ ಹಾಕೋಲಿ ಅನಿಸ್ತದೆ. ಅಂಥದ್ರೊಳಗೆ ಕಷ್ಟಪಟ್ಟು ಗೆದ್ದಿರುವಂಥ ಬಹುಮಾನ ತಂದು ತಾಯಿ ಈ ಗುರುಗಳಿಗೆ ಕೊಡ್ತಾಳೆ ಅಂದರೆ ಅದೊಂದು ಎಂಥ ದಾನ ಗುಣ ಇರಬೇಕು. ಮಕ್ಕಳನ್ನು ಇಂತಹ ವ್ಯಕ್ತಿತ್ವವನ್ನು ತುಂಬಿಬೇಕು. ನಾವು ಸಂಸ್ಕಾರ ಕೊಡೋದು ಮುಖ್ಯವಾಗಿ ಮಕ್ಕಳಿಗೆ ಕೊಡಬೇಕು. ಮಕ್ಕಳಿಗೆ ಸಂಸ್ಕಾರ ಕೊಟ್ಟಾಗ ಎಂತಹ ಪ್ರಭಾವ ಆಕೈತೆ ಅನ್ನೋದು ಅನೇಕ ಜನರಿಗೆ ನಮ್ಗೆ ಗೊತ್ತಿರ್ತದೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಉತ್ತಮವಾಗಬೇಕಾಗಿತ್ತು ಅಂದರೆ ಅವನಿಗೆ ಸಂಸ್ಕಾರ ಬೇಕೇ ಬೇಕು. ಏನು ಸಂಸ್ಕಾರ ಹಂಗಂದ್ರೆ ಹೆಂಗಿದು? ಅದನ್ನು ಸರಿಯಾಗಿ ಸರಳ ಮಾರ್ಗದಲ್ಲಿ ನಾವು ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ ಇಲ್ಲಿ ನೋಡ್ರಿ, ವರ್ತಮಾನ ಉದಾಹರಣೆ ಕೊಡ್ತೀವಿ. ಮುಂದೆ ಹಿಂದೆ ಜಾಗ ಇಲ್ಲ, ಮುಂದೆ ಜಾಗ ಐತಿ, ಒಂದಿಷ್ಟು ನಾವು ಮುಂದೆ ಸರಿದು ಕುಂಡಿರ್ಬೇಕು ಅನ್ನುವಂಥ ಚಿಂತನೆ ನಮಗೆ ಬತ್ತಂದ್ರೆ ಇವರು ಸಂಸ್ಕಾರವಂತರು. ಮುಗೀತು, ಇಷ್ಟೇ ಐತ್ರಿ. ಭಾಳ ಗಮ್ಮತ್ತಿಂದಿಲ್ಲ. ಸಂಸ್ಕಾರ ಅಂದ್ರೆ ಏನು ಅದೇನು ದೊಡ್ಡದು ಎಲ್ಲಿ ಇಲ್ಲ, ಸರಳವಾಗಿರುವಂಥದ್ದು. ಒಂದು ಅಕ್ಕಿ ಐತಿಯಾ, ಆ ಅಕ್ಕಿ ಒಂದಿಷ್ಟು ನೀರು ಹಾಕಿ ಕುದಿಸಿ, ಉಪ್ಪು ಹಾಕಿ ಎಷ್ಟು ಬೇಕು ಅಷ್ಟು ಕುದಿಸಿ ಅಂದ್ರೆ ಅನ್ನ ಆಕೈತಿ. ಅದಕ್ಕೆ ಅಕ್ಕಿಗೆ ನಾವು ಸಂಸ್ಕಾರ ಕೊಟ್ಟರೆ ಅನ್ನ ಆಗ್ತೈತಿ. ಒಬ್ಬ ಮನುಷ್ಯ ತನ್ನ ಜೀವನದುದ್ದಕ್ಕೂ ಉತ್ತಮವಾಗಿರುವಂತಹ ಜೀವನವನ್ನು ನಡೆಸಬೇಕಾಗಿತ್ತು ಅಂದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದೇ ಸಂಸ್ಕಾರ. ರೊಕ್ಕ ಬೇಡ, ರೂಪಾಯಿ ಏನೂ ಇರಲಿ ಅಂದ್ರೂ ಬದುಕ್ತದೆ ಮನುಷ್ಯ. ಆದರೆ ಸಂಸ್ಕಾರ ಇರಲಿಲ್ಲ ಅಂದರೆ ಕಿಮ್ಮತ್ತಿರಂಗಿಲ್ಲ. ಇಂತಹ ಮಕ್ಕಳದಾವಲ್ಲ ಈಗ ವರ್ತಮಾನದಲ್ಲಿ, ನೋಡಿ ಬೇಸರ ಆಗ್ತದೆ, ನೋಡಿ ಮನಸ್ಸಿಗೆ ಎಷ್ಟು ನೋವಾಗ್ತದೆ. ಇಂತಹ ಪ್ರಸಂಗಗಳು ಈ ಸದ್ಯದಾಗ ನಡೆದಾವು. ಒಂದು ಉದಾಹರಣೆ ಹೇಳ್ತೀನಿ ನಿಮ್ಮೆಲ್ಲರಿಗೂ, ಅದನ್ನು ಎಲ್ಲರೂ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕಾಗಿರುವಂಥದ್ದು. ಒಬ್ಬ ತಾಯಿ ಹಿಂಗಿದ್ದಳಲ್ಲ, ಒಬ್ಬನ ಮಗನನ್ನು ಆ ಕಡೆ ಈ ಕಡೆ ಒಬ್ಬೊಬ್ಬರು ಮನೆ ಕೂಲಿ ಮಾಡಿ ಅನೇಕ ಜನರ ಕಡೆ ಸಾಲ ಸೂಲ ಮಾಡಿ ಗಂಡ ಸತ್ರು ಪರವಾಗಿಲ್ಲ ನನ್ನ ಮಗನನ್ನು ಸರಿಯಾಗಿ ಬೆಳೆಸ್ಬೇಕಂತ ಒಬ್ಬ ತಾಯಿ ಏನು ಮಾಡ್ತಾಳಂದ್ರೆ ತನ್ನ ಮಗನಿಗೆ ಉತ್ತಮವಾಗಿರುವಂಥ ಶಾಲೆ ಕಳಿಸ್ಬೇಕಂತ ಹೇಳಿ ಎಲ್ಲ ಕಡೆ ಮನೆ ಕೆಲಸ ಮಾಡಿ ಆ ಮಗನ್ನು ಬೆಳೆಸ್ತಾಳ. ಮಗ ದೊಡ್ಡವಕ್ಕನ ಒಳ್ಳೆ ಶಾಲೆ ಕಲಿತನ, ಚಲೋ ಸಂಸ್ಕಾರವಂತ ಆಗ್ಯಾನಂತೇಳಿ ತಾಯಿ ತಿಳ್ಕೊತಾಳ. ಆದರೆ ತಾಯಿ ಎಷ್ಟೇ ಕಷ್ಟಪಟ್ಟು ಸಂಸ್ಕಾರವನ್ನು ಕೊಡಬೇಕು ಅಂದರೂ ಸಹಿತ ಆ ಮಗನಿಗೆ ಸಂಸ್ಕಾರ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಮುಂದೊಂದು ದಿನ ವಯಸ್ಸಾಯಿತು, ಮದುವೆ ಮಾಡಿರೋ ತಾಯಿ. ಆ ವಯಸ್ಸಾಗಿರುವಂತಹ ಮಗನಿಗೆ ಮದುವೆ ಮಾಡಿದ ಮೇಲೆ ಸೊಸಿ ಬಂದಳಲ್ಲ, ಇದು ಭಾಳ ಗಮ್ಮತ್ತೈತೆ ನೋಡಿ ಜೀವನದಾಗ. ಎಲ್ಲರೂ ಹೆಣ್ಮಕ್ಳು ತಿಳ್ಕೋರಿ, ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ, ನಾವು ಹೇಳುವಂಥ ಅವಶ್ಯಕತೆ ಇಲ್ಲ. ಯಾವ ಹೆಣ್ಮಗಳು ಸೊಸಿ ಆಗಿರ್ತಾಳಲ್ಲ, ಆ ಟೈಮ್ಗೆ ಅವ್ರ ಅತ್ತೆ ಮನಸ್ಸಿಗೆ ಬರೋಂಗಿಲ್ಲ. ಯಾಕಂದ್ರೆ ಎಲ್ಲರೂ ಸೊಸೆ ಆದವ್ರು ಈಗ ಅತ್ತೆ ಆಗಿರೋದ್ರೆ ಹಿಂದೆ ಹೋಗ್ಬೇಕು, ಸೊಸೆ ಆದವ್ರು ನೀವು ಅದು ಮುಂದೆ ಅತ್ತೆ ಆಗಿರ್ತೀರಿ. ವರ್ತಮಾನದ ನಿಯಮ ಅದು. ಅತ್ತೆ ಇದ್ದಾಗ ಸೊಸಿ ಮನಸ್ಸಿಗೆ ಬರೋಂಗಿಲ್ಲ, ಆಕಿನ ಸೊಸಿ ಮುಂದೆ ಹೋಗಿ ಅತ್ತಕ್ಕಳ, ಅವಾಗ ಸೊಸಿ ಮನಸ್ಸಿಗೆ ಬರೋಂಗಿಲ್ಲ. ಸೊಸಿ ಇದ್ದಾಗ ಅತ್ತೆ ಮನಸ್ಸಿಗೆ ಬರೋಂಗಿಲ್ಲ. ಇದು ಹೆಣ್ಮಕ್ಳಲ್ಲಿ ಇರುವಂಥ ದೊಡ್ಡ ವೀಕ್ನೆಸ್ ಇದು. ಎಲ್ಲರಿಗೂ ಎಲ್ಲ ಬಂದು ಹೋಗ್ತೈತಿ. ಮತ್ತು ಒಬ್ಬಕ್ಕೆ ಬಂದು ಸೊಸಿ ಆಗ್ಯಾಳ ಅಂದ್ರೆ ಆಕೆ ಮುಂದೆ ಅತ್ತೆ ಹಾಕಳ್ರ. ಸೊಸಿ ಆದಾಗ ಅತ್ತೆ ಮನಸ್ಸಿಗೆ ಬರೋಂಗಿಲ್ಲ. ಆಕಿನ ಒಂದಿಷ್ಟು ಮುಂದೆ ವಯಸ್ಸಾಯ್ತು, ಮಕ್ಕಳು ಮೊಮ್ಮಕ್ಕಳು ಅದು, ಆಕೆ ಅತ್ತೆ ಆದ್ಲು, ಆವಾಗ ಸೊಸಿ ಮನಸ್ಸಿಗೆ ಬರೋಂಗಿಲ್ಲ. ಇದು ಗಮ್ಮತ್ತೈತಿ ಜಗತ್ತಿನಾಗ. ಅತ್ತೆ ಸೊಸಿದ ಒಂದು ವಿಶೇಷವಾಗಿರುವಂಥ ಪ್ರಸಂಗ ಒಂದು ಹೇಳ್ತೀವಿ ನೋಡ್ರಿ. ನೀವೇನು ಕೇಳಿರ್ಬೇಕು, ಗುರುಗಳ ಸಾನ್ನಿಧ್ಯದಲ್ಲಿ ಇರೋದ್ರಿಂದ ಅಂಥ ಪ್ರಸಂಗಗಳನ್ನ ಕೇಳಿರ್ತೀರಿ.
ಈಗ ಯಾವ ಪ್ರಸಂಗ ನಡೆದಿದ್ರಿ, ಈಗ ಯಾವ ಕತೆ ಹೇಳಕತ್ತಿದ್ವಿ, ಒಬ್ಬ ಮಗನ ಸಂಸ್ಕಾರ ಕೊಟ್ಟು ತಾಯಿ ಬೆಳೆಸಿದ್ವು. ಅದ್ರ ನಡುವೆ ಒಂದು ನಿಮಗೊಂದು ಉದಾಹರಣೆ ಹೇಳ್ತೀವಿ. ಅತ್ತಿ ಸೊಸಿ ಹೆಂಗಿರ್ತಾರೆ ಅಂತ ಹೇಳಿ. ಅತ್ತಿ ಸೊಸಿ ಭಾಳ ಮಜಾ ಇರ್ತಾರೆ ಇವ್ರು, ಎಷ್ಟು ಚಲೋ ಅನ್ನಿಸ್ತಾರೆ ಹೊರಗೆ ನೋಡಕ್ರೆ, ಒಳಗೆ ಅಟ್ಟ ಗುದುಮುರ್ಗಿರ್ತಾವೆ. ನಿಮ್ಗೆ ನಮ್ಮ ಕನ್ನಡ ಶಬ್ದಗಳು ಅರ್ಥ ಆಕೋ ಗೊತ್ತಿಲ್ಲ, ಯಾಕಂದ್ರೆ ಮರಾಠಿ ಭಾಗ ಇರೋದ್ರಿಂದ ನಮ್ಮ ಕೆಲವು ಕನ್ನಡ ಶಬ್ದಗಳು ನಿಮ್ಗೆ ಅರ್ಥ ಆಗೋದು ಕಠಿಣ. ಇಬ್ಬರು ಅತ್ತೆ ಸೊಸಿ ಇದ್ರತ್ತ ಫಂಕ್ಷನ್ಗೆ ಹೋಗಿದ್ರತ್ರ ಅವ್ರು. ಭಾರಿ ದೊಡ್ಡ ಫಂಕ್ಷನ್ ಇತ್ತು, ಯಾರು ಮದುವೆ ಇತ್ತೋ ಏನು ಕಾರ್ಯಕ್ರಮ ಇತ್ತೋ ಗೊತ್ತಿಲ್ಲ. ಇಬ್ಬರು ಫಂಕ್ಷನ್ಗೆ ಹೋಗಿರ್ತಾನೆ. ಹೋಗಿ ಅತ್ತೆ ಸೊಸಿ ಇಬ್ಬರು ಆದಾಗ ಅವ್ರು ಬಂದು ಕೂಡಲೇ ಆತಿಥ್ಯ ಮಾಡ್ತಾರೆ. ಬರ್ರಿ 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 ಕೂಡ್ರಿ ಅಂತ ಹೇಳಿ ಕರ್ಕೊಂಡು ಹೋಗಿ ಒಳಗೆ ಕೊಂಡಿಸಿದ್ರು. ಅತ್ತಿ ಹೋಗಿ ಕಾಟ ಮೇಲೆ ಕೂತ್ಲು. ಫಸ್ಟ್ ಕ್ಲಾಸ್ ದಿವಾನ ಇತ್ತು. ದಿವಾನ ಆದ ಮೇಲೆ ಅತ್ತಿ ಕೂತ್ಳು. ಅತ್ತಿ ಕೂತಾಗ ಅಲ್ಲಿ ಮಗ್ಳು ಜಾಗಿತ್ತು, ಈಗಿನೂ ಸೊಸಿ ಕುಂಡ್ರು ಅಂದ್ರೆ ಅವ್ರು ಪೌಣ್ಯರು. ಯಾಕಂದ್ರೆ ಬಂದಿರುವಂಥ ಬೀಗರಿಗೆ ನಾವು ಆತಿಥ್ಯವನ್ನು ಕೊಡಬೇಕು. ಬನ್ನಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಬನ್ನಿರಿ ಕುಳ್ಳಿರಿ ಎಂದರೆ ನಿಮ್ಮ ನೆಲ ಕುಳಿ ಹೋಗುವುದೇ, ಬಂದೊಡನೆ ನುಡಿದರೆ ನಿಮ್ಮ ಬಾಯಿ ಬಿದ್ದು ಹೋಗುವುದೇ. ಎಂತ ಚಂದ ವಚನದಲ್ಲಿ ಹೇಳ್ತಾರೆ. ಮನೆಗೆ ಬಂದಿರುವಂತಹ ಅತಿಥಿಗಳಿಗೆ ಆತಿಥ್ಯವನ್ನು ಮಾಡುವುದು ಕೂಡ ಒಂದು ಸಂಸ್ಕಾರನೇ. ಆತಿಥ್ಯವನ್ನು ಮಾಡುವುದು ಕೂಡ ಒಂದು ಸಂಸ್ಕಾರ. ಹಂಗೆ ಮನೆಗೆ ಬಂದಿರುವಂತಹ ಇಬ್ಬರು ಅತಿ ಸೊಸೆಯನ್ನು ಬಂದಿರುವಂಥ ಮನೆ ಹೆಣ್ಮಗಳು ಕರೆದು ಕುಂಡ್ರಸ್ತಾಳ. ಅತ್ತಿ ಹೋಗಿ ದಿವಾನದ ಮೇಲೆ ಕೂತ್ಲು, ಕಾಟದ ಮೇಲೆ ಕೂತ್ಲು. ಈಕೆ ಸೊಸಿ ವಾಲ್ರಿ ಅಂದ್ಲು ಅಲ್ಲಿ ಕುಂಡ್ರಕ್ಕೆ. ಸೊಸಿ ವಾಲ್ರಿ ಅಂದ್ರೆ ಯಾಕವ, ಅತ್ತಿಯವ್ರ ಸಮಾನ ನಮ್ಗೆ ಕುಂಡಕ್ಕೆ ಸಾಧ್ಯ ಇಲ್ರಿ ಅವ. ಕೈ ಮುಗಿದ್ಲಕ್ಕಿ ಈಕಿ ಮನೆ ಹೆಣ್ಮಗಳು ಗಾಬರಿ ಆದ್ಲು. ಎಷ್ಟು ಎಂಥ ಈಗ 24ನೇ ಶತಮಾನದೊಳಗೆ ಅತ್ತಿಗೆ ಸಡ್ಡು ಹೊಡೆದು ನಿಂದಿರುವಂಥ ಎಷ್ಟೋ ಸ್ವಸ್ಥ್ಯಾರ ಮುಂದೆ ಅತ್ತಿ ಕುಂತಿರುವಂಥ ಸ್ಥಳದೊಳಗೆ ಈಕೆ ಕುಂಡ್ರಂಗಿಲ್ಲ ಅಂತ ಎಷ್ಟು ಗೌರವ ಬತ್ತಿಗೆ. ಆವಾಗ ವಿಚಾರ ಮಾಡ್ಲು, ಆಯ್ತು ಬಿಡ್ರಿ ಮತ್ತು ಒಂದು ಕುರ್ಚಿ ಕೊಡ್ರಿ, ನಾ ಕುರ್ಚಿ ಮೇಲೆ ಕುಂಡಿರ್ತೀನಿ ಅಂದ್ಲು. ಅತ್ತಿ ಕಾಟದ ಮೇಲೆ ಕೂತಿದ್ಲು, ಈಕೆ ಕುರ್ಚಿ ಮೇಲೆ ಕೂತಿದ್ಲು. ಅತ್ತಿಗೆ ಡೌಟ್ ಬತ್ತು, ಅಲ್ಲಲ್ಲ ನನ್ನ ಸೊಸಿ ಏನು ಗಮ್ಮತ್ತು ನಡೆಸ್ಯಾಳ, ಅಲ್ಲ ಇಲ್ಲಿ ಮಗ್ಗಲ್ದಾಗ ಜಾಗ ಐತೆ ಆದ್ರೆ ಕುಂಡ್ರಿಲ್ಲ, ಮತ್ತು ಅಲ್ಲೇ ಯಾಕೆ ಕೂತ್ಲು. ಅದಕ್ಕೆ ವಿಚಾರ ಬತ್ತಕಿ ಆಗಲಿ ಅಂಥೇಳಿ ಈಗ ಸುಮ್ಮ ಇರ್ಬೇಕಿಲ್ಲ. ಅತ್ತಿಗಳು ಭಾಳ ಜವಾಬ್ದಾರಿರ್ತಾರೆ. ಹಾಂ, ಯಾಕೇನು ಮಾಡ್ಲಂದ್ರೆ ಅತ್ತಿ ಇಲ್ಲಿ ಯಾಕೋ ಕುಂಡ್ರಾಕ್ ಸರಿ ಆಗತ್ತೆ, ಗಪ್ಪೋ ಮರ ನನಗೆ ಕಂಫರ್ಟ್ ಅನಿಸ್ವತ್ತ ಹೇಳಿ ಆಕೆ ಅದು ಕುರ್ಚಿ ಮೇಲೆ ಕೂತ್ಲು. ಮತ್ತು ಆಕೆ ಕುರ್ಚಿ ಮೇಲೆ ಕೂತ್ಲಂದ್ರೆ ಇಬ್ಬರು ಸಮಾನ ಆದ್ರಲ್ಲ ಕುರ್ಚಿ ಮೇಲೆ. ಆವಾಗ ವಿಚಾರ ಮಾಡ್ಲು, ಈಕೆ ಸೊಸಿ ಪಟ್ನೆ ಎದ್ದು ನಿತ್ಲು ತನ್ನ ಕುರ್ಚಿ ಸರಿಸಿದ್ರು. ಅದಕ್ಕಿಂತ ಒಂದಿಷ್ಟು ಕಡಿಮೆ ಎತ್ತರ ಇರುವಂಥ ಒಂದು ಸ್ಟೂಲ್ ತೊಗೊಂಡ್ಲು. ಆ ಸ್ಟೂಲ್ ಮೇಲೆ ಸೊಸಿ ಕೂತ್ಲು. ಈಕಿಗೆ ಅತ್ತಿಗೆ ಮತ್ತೆ ತಾಪಾಯ್ತು. ಈಕೆ ಏನೋ ಮಸಲತ್ ನಡೆಸ್ಯಾಳಕಿ, ನಾನು ಸಮಾನ ಕುಂಡ್ರವಾಳ ಅಂದ್ರೆ ಈಕೆ ಏನೋ ಗಮ್ಮತ್ತೈತಿ ಅಂತ ಹೇಳಿ ವಿಚಾರ ಮಾಡ್ಲಿ. ಈಕೆ ಏನು ಮಾಡ್ಲು, ಮತ್ತೊಂದು ಸ್ಟೂಲ್ ತರಿಸ್ಲಿಕ್ಕೂ ಈಕಿನೂ ಸ್ಟೂಲ್ ಮೇಲೆ ಕೂತ್ಲಲ್ಲ. ಆವಾಗ ಈಗ ಸ್ಟೂಲ್ ಮೇಲೆ ಕೂತು ಕೂಡಲೇ ಈಕೆ ಸೊಸಿ ಪಟ್ನ ಸ್ಟೂಲ್ ಮ್ಯಾಗಿಂದ ಎದ್ದು ಒಂದು ಚೌಕ್ ಮನೆ ಕಟ್ಟಿಗೆ ಮನೆ ತೊಗೊಂಡು ಕಟ್ಟಿಗೆ ಮನೆ ಮೇಲೆ ಕುಂತೈತಿ. ಇಷ್ಟು ಪ್ರಯತ್ನ ಹೆಂಗಿರ್ತದೆ ಅಂದ್ರೆ ಸಹನೆ ಪರೀಕ್ಷೆ ಮಾಡಬಾರ್ದಂತ್ರಿ. ಸಹನೆ ಪರೀಕ್ಷೆ ಮಾಡಬಾರ್ದಂತ ಆಕೆ ಏನು ಮಾಡ್ಲಿ, ಅತ್ತಿ ಇಷ್ಟೆಲ್ಲ ನೋಡ್ಲಿಲ್ಲ. ನಾ ಪಲಂಗ್ ಮೇಲೆ ಕೂತ್ರ ಈಕೆ ಕುರ್ಚಿ ಮೇಲೆ ಕೂತ್ಲು, ನಾನಾ ಎದ್ದು ಕುರ್ಚಿ ಮೇಲೆ ಕೂತ್ರ ಈಕೆ ಸ್ಟೂಲ್ ಮೇಲೆ ಕೂತ್ಲು. ಅದು ಬಿಟ್ಟು ನಾ ಸ್ಟೂಲ್ ಮೇಲೆ ಕೂತಾಗ ಈಗ ತಳಗ ಚೌಕ್ ಮನೆ ಮೇಲೆ ಕೂತಾಳಲ್ಲ, ಏನಿದು ತಿಳಿಯಲಿಲ್ಲ. ಕೇಳೇ ಬಿಡ್ಬೇಕಂದಕ್ಕೆ ಕೇಳೇ ಬಿಡ್ಬೇಕಂದು ಹಿಂಗೆ ಮಗ್ಳು ಕೂತಿರೋ ಸೊಸಿ ಮುದ್ದ ತಲೆ ಕೈ ಆಡ್ಸಾಕತ್ ಶುರು ಮಾಡಲಿ. ಏನಾತ್ರಿ ಅತ್ತೆಯವ್ರ, ಈಗಿನ ಕಾಲದಾಗ ಅತ್ತೆಯವ್ರಿ ಅನ್ನೋದು ಕಡಿಮೆ ಭಾಳ. ನಿಂದ ನಿಂದೊಳೆ ಹೆಚ್ಚಾಗೈತ್ಲ, ಹಿಂಗೆ ನಮ್ಮ ಕಡೆ ಭಾಷೆರ ಇದು ಹಂಗೆ. ಆಕೆ ತಲೆ ಮೇಲೆ ಕೈ ಆಡಿಸಿ ಏನಾತವಾ ತಂಗಿ, ಏನು ಹಿಂಗೆ ಕೈ ಆಡಿಸಿದಾಗ ಆಕೆ ಅಂದ್ಲು, ಅತ್ತೆಯವ್ರಿ ಏನ್ರಿ ಅಂದ್ಲು. ಅಲ್ಲ ತಂಗಿ, ನಾ ಕಾಟ ಮೇಲೆ ಕೂತ್ನಿ, ನೀ ಕುರ್ಚಿ ಮೇಲೆ ಕುಂತಿ. ನಾನು ಕುರ್ಚಿ ಮೇಲೆ ಕುಂತಾಗ ನೀ ಅದಕ್ಕಿಂತ ಎತ್ತರ ಕಡಿಮೆ ಇರುವಂಥದ್ದು ಸ್ಟೂಲ್ ಮೇಲೆ ಕುಂತಿ. ನಾ ಎದ್ದು ಸ್ಟೂಲ್ ಮೇಲೆ ಕೂತ್ನಿ, ನೀ ಮನೆ ಮೇಲೆ ಕೂತಿ. ಇದೆಲ್ಲ ಓಕೆ ಐತಿ. ಹಿರಿಯರದೇವು ಗೌರವ ಕೊಡಕತ್ತಿ, ಅತ್ತಿಗೆ ಮರ್ಯಾದೆ ಕೊಡಕತ್ತಿ, ಮತ್ತು ಇದಕ್ಕೆ ಭಾಳ ಚಲೋ ಐತ್ವ. ನಾನು ನಿನ್ನ ಪರೀಕ್ಷೆ ಮಾಡ್ಬೇಕಂತ ಹೇಳಿ ನಾನು ಚೌಕ್ ಮನೆ ಮೇಲೆ ಕೂತ್ರೆ ನೀ ಎಲ್ಲಿ ಕುಂಡಿರ್ತಿ ಅಂತ ಕೇಳಿಕ್ಕೆ. ಅತ್ತಿ ಹಿಂಗೆ ಕೇಳಿದಾಗ ಸೊಸಿನೂ ಭಾಳ ಒಳ್ಳೆ, ಆಕಿನೂ ಶಾಲೆ ಕಲ್ತಾಗಿದ್ಲು, ಡಿಗ್ರಿ ಮುಗಿಸಿದ್ಲು. ಏನು ಅದು ಈಗೆಲ್ಲ ಭಾಳ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಭಾಳ ಕಲಿಯಾಕತ್ತಾರೆ. ಈಗಿನ ಸ್ವಸ್ಥರಿಗೇನು ಇದು ಹೊಂದಾಣಿಕೆ ಆಗಂಗಿಲ್ಲ. ಈಗಿನ ಸ್ವಸ್ಥರು ಹೆಂಗದಾರ ಅಂದ್ರೆ ಅತ್ತಿ ಸ್ಟೂಲ್ ಮೇಲೆ ಕೂತ್ರೆ ಜಿಗದಾಕಿ ತಲೆ ಮೇಲೆ ಕುಂಡ್ರುವಂಥ ಸ್ವಸ್ಥರು ಭಾಳ ಅದಾರ. ಅಂಥವ್ರು ಭಾಳ ಅದಾರ. ಆದ್ರೆ ಈಗ ಹಿಂಗೆ ಕೇಳಿದಾಗ ಆಕೆ ಸೊಸಿ ಹೇಳ್ತಾಳ, ಅತ್ತೆಯವ್ರೆ ನೀವು ಕುಂತ್ರಲ್ಲ, ಮತ್ತು ನೀವು ಎದ್ದು ಎಷ್ಟು ಕೆಳಗೆ ಚೌಕ್ ಮನೆ ಮೇಲೆ ಕೂತ್ರ ನಾ ನಿಮ್ಮ ಸಮಾನಂತೂ ಕುಂಡ್ರಾಕ್ ಸಾಧ್ಯ ಇಲ್ಲ. ನಾ ಒಂದು ಸಣ್ಣದೊಂದು ಚಾಪಿ ತೊಗೋತನು, ಇಲ್ಲಿಕ್ಕೆ ಒಂದು ಕಂಬಳಿ ತೊಗೋತನು, ಅದನ್ನ ಮ್ಯಾಲೆ ಕುಂಡಿರ್ತಾನೆ ರೀ ಅಂದ್ಲಿಕ್ಕೆ. ಓಹೋ, ಅಟ್ಟಕ್ಕರೆ ಸುಮ್ಮ ಇರ್ಬೇಕು, ಬೇಡ ಇದು ಮುದುಕಿ, ಅಷ್ಟಕ್ಕರೆ ಸುಮ್ಮ ಇರ್ಬೇಕು ಇಲ್ಲ ಹಂಗಲ್ಲ. ಮತ್ತು ನೀ ಚಾಪಿ ಮೇಲೆ ಕೂತಿ ಅನ್ಕೋ, ಇದನ್ನು ವಿಚಾರ ಮಾಡ್ತಾನ,
ನಾನಾ ಎದ್ದು ಚಾಪಿ ಮೇಲೆ ಕೂತ್ರೆ ಎಲ್ಲಿ ಕುಂಡಾಕಿದ್ದು ನೀನು? ಮತ್ತು ನೀವು ಚಾಪಿ ಮೇಲೆ ಕೂತ್ರ ನೀವು ಹಿರಿಯರ ನಿಮ್ಮ ಸಮಾನ ನಮಗೆ ಕುಂಡಾಕ ಸಾಧ್ಯ ಇಲ್ಲ. ಮತ್ತಿನ್ನು ನಾನು ನೆಲಕ್ಕೆ ಕುಂಡಿರ್ತೀನಿ ರೀ ಅತ್ತೆಯವ್ರು ಅಂದ್ಲಿಕ್ಕೆ. ಇಷ್ಟಕ್ಕೆ ಸುಮ್ಮಿರ್ಬೇಕು ಬೇಡ ಈಕಿ. ಪರೀಕ್ಷೆ ಭಾಳ ತಾಳ್ಮೆ ಪರೀಕ್ಷೆ ಮಾಡಬಾರ್ದು. ಈಗ ಅಷ್ಟಕ್ಕೂ ಸುಮ್ಮಿರ್ಲಾರ್ದು ಅತ್ತೆ ಏನು ಕೇಳಂದ್ರೆ ಅಥವಾ ಓಕೆ ನಾನಾ ಒಂದು ವೇಳೆ ನೆಲಕ್ಕೆ ಕೂತ್ನಾರ ನೀ ಎಲ್ಲಿ ಕುಂಡಿರ್ತಿ ಹೇಳು ಅಂದ್ಲಿಕ್ಕೆ. ಮುಷ್ಕಿಲ್ ಬಿತ್ತಲ್ಲ ಈ ಸೊಸಿಗೆ. ಸೊಸಿ ಭಾಳ ಶಾಣೆ ಇದ್ಲು, ಜಾವಾದಿರ್ತಾರೆ ಅವ್ರೇನು ಸಾಧಾರಣ. ಅತ್ತೆ ಸೊಸಿ ಅಂದ್ರೆ ಹಂಗೆ ಇರ್ಬೇಕು. ಮತ್ತು ಈಕೆ ಏನು ಮಾಡಲ್ಲ ಅತ್ತೆಯವ್ರು, ಮತ್ತು ಇಷ್ಟೆಲ್ಲ ನಾನು ಪ್ರಯತ್ನ ಮಾಡಿ ನಿಮ್ಮ ತಳಗ ನಿಮ್ಮ ಸಮಾನ ಕುಂಡಿರಬಾರ್ದು, ದೊಡ್ಡವ್ರ ಸಮಾನ ಕುಂಡಿರಬಾರ್ದು ಅಂತೇಳಿ ನಾ ಬಂದ ಕೂಡಲೇ ಅದಕ್ಕೆ ವಿಚಾರ ಮಾಡಿ ನಂದು ಅದೇ ಪರಿಸ್ಥಿತಿ ಆಗೈತಿ. ಬಂದ ಕೂಡಲೇ ಗುರುಗಳು ಅದನ್ನ ಹೇಳಿ ಅಲ್ರಿಯಪ್ಪ ನಿಮ್ಮ ಜೋಡಿ ಇದು 2 ಸೋಫಾ ಹಾಕ್ಯಾರು, ಒಂದು ಸೋಫಾ ಹಾಕಿ ನಾವು ಸಾನಗೊಂದು ಕುರ್ಚಿ ಇಟ್ಟರೆ ನಡೀತಿತ್ತಲ್ರಿ. ಇಲ್ರಿ ಅಂದ್ರು. ಹಾಗಾಗಿ ಆಕೆ ನೆಲಕ್ಕೆ ಕೂತ್ಲು ಅಂದರೆ ಏನು ಮಾಡಬೇಕು ಅನ್ನುವಂಥ ಚಿಂತನೆ ಈಗ ಬಿತ್ತಲ್ಲ. ಆವಾಗ ಸೊಸಿ ಏನು ಹೇಳ್ಬೇಕು ಗೊತ್ತರೆ, ಅಲ್ರಿ ಅತ್ತೆಯವ್ರ ನೀವು ನೆಲಕ್ಕೆ ಕೂತಾರೆ ಅಂದ್ರೆ ನಾನು ನೆಲಕ್ಕೆ ಕೂತ್ನಾರ ನಿಮ್ಮ ಸಮ ಕೂತಂಗೆ ಆಕೈತಿ. ನೀವು ನೆಲಕ್ಕೆ ಕೂತ್ರೆ ನಾ 3 ಫೂಟ್ ತೆಗ್ನ್ಯಾಕ ಕೊಂಡಿರ್ತಾನೆ ಅಂದ್ಲಿಕ್ಕೆ ಸೊಸಿ. ನೋಡ್ರಿ ಏನು ಮಾಡು. ಇಷ್ಟೆಲ್ಲ ಸುತ್ತ ಹೊಡೆದು ಬಂದು ಈಗರೇ ಸುಮ್ಕೊಂಡಿರ್ಬೇಕಾಡ ಮುದುಕಿದು. ಈಗೂ ಸುಮ್ಕೊಂಡಿರ್ಲಿಲ್ಲ ಆಕೆ. ಹಾಂ ಸೊಸಿ ಮುದ್ದ ನೀ ಇಷ್ಟೆಲ್ಲ ಶಾನೆ ಆದಿ ಗೊತ್ತೈತೆ ನನಗೆ, ಇನ್ನು ಇದಕ್ಕೆ ಉತ್ತರ ಹೇಳ ಅಂದ್ಲಿಕ್ಕೆ. ಇನ್ನೆಲ್ಲಿ ತಾಗತ್ತೆ 3 ಫೂಟ್ ತೆಗಿದ್ಲು, ಇನ್ನೆಲ್ಲಿ ಕುಂಡಾಕಿ ಇನ್ನೂ ತಾಳಗಿಲ್ಲ ಭಯ ಕುಂಡಾಕಿದಾಳು ಇಲ್ಲ. ಇನ್ನೊಂದು ಕೇಳಿಬಿಡ್ತಂದ್ಲ ಅತ್ತಿ, ಅಲ್ಲ 3 ಫೂಟ್ ತೆಗ್ದೇವ ತೆಗ್ನ್ಯಾಕ ಕೂತೀವಿ ಓಕೆ. ನಾ ಒಂದು ಕೇಳ್ತಾನಲ್ಲ, ನಾ ಮ್ಯಾಲೆ ಕೂತ್ನಿ ಸೋಫಾದ ದಿವಾನದ ಮೇಲೆ ನೀ ಕುರ್ಚಿ ಮೇಲೆ ಕೂತಿ, ನಾ ಕುರ್ಚಿ ಮೇಲೆ ಕೂತ್ರೆ ನೀ ಸ್ಟೂಲ್ ಮೇಲೆ ಕುಂತಿ, ನಾನಾ ಸ್ಟೂಲ್ ಮೇಲೆ ಕುಂತಾಗ ನೀ ಚೌಕ್ ಮನಿ ಮೇಲೆ ಕುಂತಿ, ನಾನಾ ಚೌಕ್ ಮನಿ ಮೇಲೆ ಕುಂತಾಗ ಒಂದು ಚಾಪಿ ತೊಗೊಂಡು ಕುಂತೀವ, ನಾ ಚಾಪಿ ಮೇಲೆ ಕೂತಾಗ ನೆಲಕ್ಕೆ ಕೂತಿ, ಅಷ್ಟು ಮೀರಿ ನಾನು ನೋಡಬೇಕಂತ ಹೇಳಿ ನಾ ನೆಲಕ್ಕೆ ಕೂತ್ರೆ ನೀ ತೆಗೆದು 3 ಫೂಟ್ ತೆಗ್ನ್ಯಾಕ ಕೂತಿಯಲ್ಲ. ಒಂದು ವೇಳೆ ನಾನಾ 3 ಫೂಟ್ ತೆಗ್ನ್ಯಾಕ ಕೂತಿದ್ರೆ ನೀ ಎಲ್ಲಿ ಕುಂಡ್ರಾಕಿದೆ ಅಂತ ಕೇಳಿಕತ್ತಿ. ಇಷ್ಟು ತಲೆ ತಾಪಾಗಿ ಹೋಗಿತ್ತು ಸೊಸಿಗೆ. ತಲೆ ತಾಪ ಹೋಯ್ತು, BP ಏರಿತ್ತು. ಅತ್ತೆಯವರ ಹಲ್ಲು ಗಟ್ಟಾಕ ಹತ್ಲಕ್ಕೆ. ಹಲ್ಲು ಗಟ್ರಿ ಅತ್ತೆಯವರ ನೀವು 3 ಫೂಟ್ ತೆಗ್ನ್ಯಾಕ ಕೂತ್ರ ತೆಗ್ಗ ಮುಚ್ಚಿ ಮ್ಯಾಲೆ ಕುಂಡತ್ ನಂದು ಬಿಡ್ಲಿಕ್ಕೆ. ಮಾರಿ ಮಣ್ಣ ಗಡಗಲಿ ನಿಂದ ಜೋಡಿ ವಾದ ಹಾಕೋದ ಬ್ಯಾಡ ಹತ್ತದ ಅತ್ತಿ. ನಿಮ್ಮ ಜೋಡಿ ವಾದ ಹಾಕೋದ ಬ್ಯಾಡ ಅಂದ್ಲಿ. ಇಂತಹ ವ್ಯಕ್ತಿಗಳು ಸಮಾಜದಲ್ಲಿ ಇರೋದರಿಂದ ಇಂತಹ ವ್ಯಕ್ತಿಗಳಿಗೆ ಸಂಸ್ಕಾರ ಕಲಿಸುವಂಥದ್ದು ಅವಶ್ಯಕತೆ. ನೀವ್ಯಾರು ಹೆಂಗೆ ಮಾಡಿರಿ ಮತ್ತು ಮನೆಗೆ ಹೋಗಿ ಅತ್ತೆ ಸೊಸಿ ನಿಮ್ಮ ಮ್ಯಾಲೆ ಕುಂಡ್ರಂದಿರಿ. ಇದು ಯಾಕೆ ಬಂತು ಅಂದ್ರೆ ಆ ತಾಯಿ ಮಗನಿಗೆ ಹಿಂಗೆ ಬೆಳೆಸಿರಲ್ಲ, ಭಾಳ ಪ್ರೀತಿಯಿಂದ ಬೆಳೆಸಿದ್ಲು. ಬೆಳೆಸಿ ಆ ಮಗು ಒಂದಿಷ್ಟು ದೊಡ್ಡದಾತು, ಮದುವೆ ಮಾಡಿ ಮೇಲೆ ಸೊಸಿ ಒಂದು ತಿಡ್ಡು ಗಂಟು ಬಿತ್ರಿ. ಪ್ರತಿಯೊಬ್ಬರು ಹೆಣ್ಮಕ್ಳದ ಒಂದು ಸಮಸ್ಯೆ ಏನಂದ್ರೆ, ಪ್ರತಿಯೊಬ್ಬರ ತಾಯಿದ ಒಂದು ಚಿಂತೆ ಏನಂದ್ರೆ, ಮದುವೆ ವಯಸ್ಸಿಗೆ ಬಂದಾನ ಮಗ ಮದುವೆ ಮಾಡ್ಬೇಕಂತ ಒಂದು ಚಿಂತೆ ಆದ್ರೆ ಸೊಸಿ ಎಂಥದ್ದು ಗಂಟು ಬೀಳ್ತೈತಿ ಅನ್ನೋದು ಇನ್ನೊಂದು ಚಿಂತೆ ಇರ್ತೈತಿ ಎಲ್ಲರಿಗೆ. ಅದು ಇದೇನು ಹೊಸದಲ್ಲ. ನೀವು ಈಗೇನು ಇಲ್ಲಿ ಮ್ಯಾಲೆ ಇಲ್ಲ ಅನ್ಬೋದು, ಕರೆ ಒಳಗೆ ಇರೋದು ಅದು. ಇಂಥ ಸೊಸಿ ಗಂಟು ಬಿದ್ಲಲ್ಲ, ಆಕೆಗೂ ಭಾಳ ಕಠಿಣವಾಗಿರುವಂಥ ಸಂಸ್ಕಾರಹೀನವಾಗಿರುವಂಥ ಸೊಸಿ ಗಂಟು ಬಿದ್ಲು. ಆವಾಗ ಒಂದಿಷ್ಟು ಮದುವೆ ಆಗಿ 1-2 ತಿಂಗಳು 3 ತಿಂಗಳು ಹೋಯ್ತು. ಹಿಂಗೋ ಮಾಡಿ 1-2-3 ತಿಂಗಳು ಕಾಲ ಕಳೆದ್ಲು. ಆ 3 ತಿಂಗಳು ಆದಮೇಲೆ ಸೊಸಿಗೆ ಮತ್ತು ಅತ್ತಿಗೆ ಇಬ್ಬರಿಗೆ ಹೊಂದಾಣಿಕೆನೇ ಇಲ್ಲ. ಸೊಸಿ ಒಂದು ನಿರ್ಧಾರ ಮಾಡಲು, ಗಂಡನ ಕರೆದು ಒಂದು ನಿರ್ಧಾರ ನಾ ಹೇಳ್ತಾನೆ, ಈ ಮನೆ ಒಳಗೆ ನಾ ಇರಬೇಕು ಇಲ್ಲಕ ನಿಮ್ಮವ್ವ ಇರಬೇಕು ಅಂದು. ನಾ ಇರಬೇಕು ನಿಮ್ಮವ್ವ ಇರಬೇಕು. ಬರೀ ಹಂಗೆ ಅಂದರೆ ಮನ್ಯಾಗಿರೋದು ಹೊರಗತ್ತಲ್ಲ, ಜೀವಂತ ಇಬ್ಬರೊಳಗೆ ಒಬ್ರು ಇರ್ಬೇಕಂದ್ಲಕ್ಕೆ. ಇವುಗಳೇ ಭಾಳ ಕಠಿಣವಾಗಿರುವಂಥ ಪ್ರಸಂಗ. ಅವಾಗಂತೂ ವಯಸ್ಸಾಗೈತಿ, ಇಂಥ ಶಾನೆ ಇದ್ದಲ್ಲ, ಇಂಥ ಅಸಂಸ್ಕಾರವಂತ ಇದ್ದಲ್ಲ, ಇಂಥ ಮಬ್ಬ ನನ್ನ ಮಗ ಇದ್ದಲ್ಲ. ಏನು ವಿಚಾರ ಮಾಡ್ದ, ಆ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟವಳನ್ನು ಮರಿಬಾರ್ದು ಅನ್ನೋದನ್ನು ಕೇಳಿದ್ದ ಕರೆ ಪಾಲನೆ ಮಾಡಲಿಲ್ಲ. ಕೇಳಿದ್ದ ಕೂಡ ಪಾಲನೆ ಮಾಡಲಿಲ್ಲ. ಹೆಂಡತಿ ಮಾತು ಕೇಳಿ ಹೆಂಡತಿ ಮಾತಿಗೆ ಹ್ಞೂ ಅಂದ. ತಾಯಿಗೆ ಮನೆಯಿಂದ ಹೊರಗಾಗಬೇಕು, ತಾಯಿಯನ್ನು ದೂರ ಮಾಡಬೇಕು ಅನ್ನುವಂಥ ಚಿಂತನೆ ಮಾಡಕತ್ರಿ ಇಬ್ಬರು ಗಂಡ ಹೆಂಡತಿ ಕೂಡಿ. ಆಯ್ತವಾ ನೀನೇ ಇರೋಕ್ಕೆ ಆದ್ರೆ ಇನ್ನು ಹೆಂಗೆ ದೂರ ಮಾಡೋದು? ಇವರಿಬ್ಬರು ಮಾತಾಡುವಂಥದ್ದನ್ನು ಹೊರಗೆ ಕೂತಿರುವಂಥ ತಾಯಿ ಕೇಳ್ತಿದ್ಲಕ್ಕಿ. ಬಾಗಲ ಇಟ್ಕೊಂಡು ಇವ್ರು ಮಾತಾಡ್ತಿದ್ದು ಒಳಗೆ ಬೆಡ್ರೂಮ್ನಾಗ ಕೂತ. ಬೆಡ್ರೂಮ್ನಾಗ ಕೂತು ಗಂಡ ಹೆಂಡತಿ ಮಾತಾಡೋರು ಭಾಳ ವಿಚಾರ ಮಾಡ್ಬೇಕು, ಯಾಕಂದ್ರೆ ಹೊರಗೆ ಕೇಳಿಸ್ತಿರ್ತೈತೆ ಅದು. ಈಕಿ ಹೊರಗೆ ಮುದಿ ಕೂತು ಕೇಳು. ಆವಾಗ ಕೇಳಿದ ಮೇಲೆ ಏನು ಇವ್ರು ಒಳಗೆ ಏನು ಮಾತಾಡ್ತಿದ್ರು ಅಂದ್ರೆ, ಹೆಂಡ್ತಿ ಗಂಡಗೆ ಹೇಳ್ತಿದ್ಲು, ಅಲ್ಲರಿ
ಹೆಂಗೂ ನಿಮ್ಮ ಅವ್ವಗೆ ವಯಸ್ಸಂತೂ ಆಯ್ತಾ, ಇನ್ನೊಂದು 5-6 ವರ್ಷ ಆಗೋದು ಮತ್ತು ಹಿಂಗಟ್ಟು ಏನರೇ ರೋಗ ಬಾರ, ಏನರೇ ಕೈಕಾಲು ಮುರಿಯ, ಏನರ ಆರೋಗ್ಯದಾಗ ಕಿರಿಕಿರಿ ಆಕತಿ, ಮತ್ತು ಆಕಿಗೆ ಎಲ್ಲಿ ರೊಕ್ಕ ಹಾಕೋದು, ಸುಮ್ಮನೆ ಆಕಿ ನಿನ್ನ ಎಲ್ಲಾರ ಒಂದು ಹೊಳಿಗೆ ಆನಿಸಿ ಬಿಡ್ರಿ ಅತ್ತು ಇಟ್ಟು ಚಂದ ಹೇಳಕ್ಕೆ ಸುಸಿ ಲೆಕ್ಕ ಹಾಕ್ರಿ ನೀವು. ಹಡ್ದ ತಾಯಿನ ಕೊಲ್ಲಂತ ಹೇಳ್ತಾಳೆ ಅಂದ್ರೆ ಆಕೆ ಎಂಥ ಹೆಣ್ಮಗಳಿರ್ಬೇಕು, ಆಕೆ ಎಂಥ ಹೆಣ್ಮಗಳಿರ್ಬೇಕು. ಆಕಿನೂ ಒಬ್ಬ ತಾಯಿ ಮಗಳಾಗಿರ್ತಾಳೆ, ಆದ್ರೆ ಆ ಸಂಸ್ಕಾರ ಆಕೆಗೆ ಇರಲಿಲ್ಲ. ಅದಕ್ಕೆ ಸಂಸ್ಕಾರದ ಬಗ್ಗೆ ಮಾತಾಡ್ರಿ ಅಂತ ಹೇಳಿ ಬುದ್ಧಿಯವ್ರು ನಮಗೆ ಇದು ಹೇಳಿದರು. ಇಂತಹ ಹೆಣ್ಮಗಳಿದ್ಲಲ್ಲ, ಇವರೇ ಶಾನೆ ಇದ್ದ, ಇವರೇ ಆಕಿ ಮಾತು ಕೇಳಬಾರ್ದು, ನೀವು ಯಾರೇ ನನಗೆ ಗೊತ್ತೈತಿ, ಈ ಊರಾಗ ಯಾರೇ ಅಂಥ ಹೆಂಡತಿಗಳು ಅಂಥ ಗಂಡಗೆ ಅಂಥ ಮಾತು ಹೇಳಿದ್ರೆ ಕಪಾಳ ಗೆಡ್ಡಿಗೆ ಅಡ್ಡ ಕೊಟ್ಟ ನಡೀತವ್ರ ಮನೆಗೆ ಹತ್ತಾರ. ಈ ಊರಾಗ ಅಂಥ ಸಂಸ್ಕಾರ ಐತಿ, ನಮಗೆ 100% ಖಾತ್ರಿ ಐತಿ. ಗುರುಗಳು ಅಲ್ಲಿ ನೂಲ್ದಿಂದ ಇಲ್ಲಿ ಬರುತ್ತಕ ನಿಮ್ಮ ಊರಿನ ಬಗ್ಗೆನೇ ಹೇಳ್ಯಾರ ನಮಗೆ, ಅದನ್ನು ಹೇಳ್ಯಾರ. ಭಾಳ ಒಳ್ಳೆಯವ್ರದಾರ, ಭಾಳ ಸಂಸ್ಕಾರವಂತರದಾರ, ಭಾಳ ಗೌರವ ಐತಿ ಇವ್ರಿಗೆ ಅಂಥೇಳಿ. ಹಂಗೆ ಆಕೆ ಹೇಳುವುದನ್ನು ಕೇಳ್ತಿದ್ದಲ್ಲ ಇವನು ಒಂದು ಕ್ಷಣ ವಿಚಾರ ಮಾಡಿದ, ನಮ್ಮ ತಾಯಿನ ಇನ್ನು ಹೊಳಿಗೆ ಒಗೆದು ಕೊಂದ ಬಿಡಬೇಕು ಅಂತ ನಿರ್ಧಾರ ಮಾಡಿಬಿಟ್ರು. ಇಬ್ಬರು ಕೂಡಿ ನಿರ್ಧಾರ ಮಾಡಿದರು. ಇದು ನಿರ್ಧಾರ ಮಾತಾಡೋದನ್ನು ಹೊರಗೆ ಕೂತು ಕೇಳಿಸ್ಕೊಳಕತ್ತಿದ್ಲಿಕ್ಕೆ ಹೊಳಗೆ ಕಾಟ ಮೇಲೆ ಹೊರಸಲ ಮೇಲೆ ಮಕ್ಕೊಂಡೇ ಇದ್ದು ಕೇಳ್ಕೊಂಡು ಹಾಗೆ ಸುಮ್ಮನಿದ್ಲು. ಆದರೂ ಕೂಡ ಈ ಮಗ ಬಂದು ಏನು ಹೇಳ್ತಾಳೆ ತಾಯಿಗಂದ್ರೆ, ಯವ್ವ ಇಲ್ಲಿ ತನಕ ನನ್ನ ಸಾಕೇದಿ ಬೆಳೆಸೇದಿ ಕರೆ ಈಗ ಹೆಂಗಾಗೈತೆ ಅಂದ್ರೆ ನಾನು ಹೆಂಡ್ತಿ ನೀ ಜೀವಂತ ಇದ್ರೆ ನಾನು ಜೋಡಿ ಇರಂಗಿಲ್ಲ ಅನ್ನಕತ್ತಾಳ, ನಾ ಹೆಂಗೆ ಮಾಡಲಿ, ಅದಕ್ಕೆ ನಿನ್ನ ಕೊಲ್ಲತ್ ಹೇಳ್ಯಾಕೆ ಆರ್ಡ್ರ್ ಮಾಡ್ಯಾಳು, ನಾನು ನಿನ್ನ ಹೊಳಿಗೆ ಹೋಗ್ಯಾಕೆ ಹೋಗೋದನು ಅಂದು. ತಾಯಿ ಗುಣ ಇಂಥದ್ದಿರ್ತೈತಲ್ಲ, ತಾಯಿ ಕರಳು ಇಂಥದ್ದಿರ್ತೈತಲ್ಲ, ತಾಯಿ ಕರಳಿಗೆ ಸಮಾನವಾಗಿರುವಂಥದ್ದು ಯಾವುದೂ ಇಲ್ಲ ಜಗತ್ತಿನೊಳಗೆ. ಆ ತಾಯಿ ಹೇಳು, ಮಗನೇ ತಮ್ಮ ನಂದಂತೂ ವಯಸ್ಸಾಗೈತೋ, ನೀನು ಇನ್ನು ಬೆಳಗ್ಗೆ ಜೀವನ ನಡೆಸುವಂತಹ ಬೆಳಗಬೇಕಾಗಿರುವಂತಹ ಹುಡುಗದಿಯಲ್ಲ, ನೀನು ನನ್ನನ್ನೇ ನೀನು ಕೊಲ್ಲಕರೆ ನಿನ್ನ ಹೆಂಡತಿ ಜೊತೆಗೆ ನೀನು ಸುಖವಾಗಿರು ಅಂತ ಹೇಳಿ ಅವರಿಬ್ಬರಿಗೆ ಆಶೀರ್ವಾದ ಮಾಡುತ್ತೆ ತಾಯಿಗೆ. ಲೆಕ್ಕ ಹಾಕ್ರಿ ತಾಯಿ ಗುಣ ಹೆಂಗಿರ್ತದೆ. ಆಗಲಿ ನೀನು ಹೆಂಡ್ತೀರಿ ನೀನು ಕೂಡಿ ಇಬ್ಬರು ನೀವರೇ ಚಂದಂಗಿರ್ರಿ, ನಾನು ಶಿವನ ಕೈಲಾಸ ಸೇರ್ಕೋತಾನಪ್ಪ ಅಂತ ಹೇಳು. ಆಗಲಿ ಅಂಥೇಳಿ ಇಬ್ಬರು ಮಾತಾಡ್ಕೊಂಡ್ರು. ಒಂದು ದಿವ್ಸ ರಾತ್ರಿ 12 ಗಂಟೆಗೆ ನನ್ನ ಇಲ್ಲಿ ಕಾಟ ಮೇಲೆ ಮಕ್ಕೊಂಡಿರ್ತನು, ನನ್ನ ಹೊತ್ಕೊಂಡು ಒಂದು ಎದುರಾಗ್ರೆ ಹಾಕ್ಕೊಂಡು ಒಂದು ಬುಟ್ಟ್ಯಾಗ್ರೆ ಹಿಂಗೆ ದೊಡ್ಡದಾರ ಇಟ್ಕೊಂಡು ನಾನು ಹೋಗಿ ಹೊಳೆಗೆ ಹೋಗೋದು ಬಾರಪ್ಪ ತಂದ್ಲು. ಅದನ್ನು ಮೊದಲೇ ಇವರು ಮೀಟಿಂಗ್ ಮಾಡಿದಾರಲ್ಲ ಕೇಳೇ ಇದ್ಲು, ಈ ಪ್ಲ್ಯಾನ್ ಹಾಕಿದ್ರು ಇವರು ಗಂಡ ಹೆಂಡತಿ. ಆವಾಗ ಒಂದು ದಿವಸ ರಾತ್ರಿ ಕರೆಕ್ಟ್ 12 ಗಂಟೆ ಆಯಿತು. ಒಂದು 2-3 ಕಿಲೋಮೀಟ್ರ್ ದೂರ ಇತ್ತು ಅವ್ರ ಮನೆಗೆ ಆ ಹೊಳಿಗೆ. ಈ ಮಗ 10 ಗಂಟೆ ಆಯಿತು, ಊಟ ಮಾಡಿದ್ರು, 1 ತಾಸು ಮಕ್ಕೋತಾರ ಅಂಥೇಳಿ ಮಕ್ಕೊಂಡಂಗೆ ಮಾಡಲಿ ತಾಯಿ ಮಕ್ಕೊಂಡ್ಲು. ಆಕೆಗೇನು ನಿದ್ದೆ ಹತ್ತಿಲ್ಲ, ಸಾಯ್ತನಂದ್ರೆ ಯಾರು ನಿದ್ದೆ ಹತ್ತೈತ್ರಿ? ಅಯ್ಯೋ ಸಾಯ್ದು ಎಲ್ಲಿ ಐತೆ ಅನ್ನೋ ಏನೋ ಅಂದ್ರೆ ನಮಗೆ ನಿದ್ದೆ ಹತ್ತಂಗಿಲ್ಲ. ಇನ್ನು ಸಾಯ್ತನದು ಗೊತ್ತಾರ ನಿದ್ದೆ ಹತ್ತೈತ್ರಿ? ಆಕೆ ತನ್ನ ಮಗನನ್ನು ಬೆಳೆಸಿರುವಂಥ ಎಲ್ಲ ಕಷ್ಟಮಯವಾಗಿರುವಂಥ ಎಲ್ಲ ಹಿಂದಿನ ವಿಚಾರಗಳನ್ನು ತಿಳ್ಕೊಂಡ್ಲು, ನೆನಪು ಮಾಡಿಕೊಂಡ್ಲು. ಕಣ್ಣ ನೀರು ದಳ ದಳ ಹೊಕ್ಕಿದ್ದು. ನಾನು 4 ಮಂದಿ ಭಿಕ್ಷೆ ಬೇಡ ನನ್ನ ಮಗಳನ್ನ ಬೆಳೆಸಿನಿ, 4 ಮಂದಿ ಮನೆ ಬಾಂಡೆ ತಿಕ್ಕಿ ನನ್ನ ಮಗನ ದೊಡ್ಡ ಜೋಪಾನ ಮಾಡಿದ್ನಿ. ಅವ್ನ ಹುಡುಗಗೆ ಶಾಲೆಗೆ ಫೀ ಕಟ್ಟಕ್ಕೆ ಶಾಲೆ ಇಲ್ಲ ಅಂದ್ರೆ ರೊಕ್ಕ ಇಲ್ಲ ಅಂದ್ರೆ 4 ಮನೆ ಭಿಕ್ಷೆ ಬೇಡ ನನ್ನ ಮಗನ ಶಾಲೆ ಕಲಿಸಿನಲ್ಲ, ನನ್ನ ಮಗ ಇವತ್ತು ಕೊಲ್ಲಕ್ಕೆ ನಿತ್ತಲ್ಲ, ನನ್ನೆಂಥ ಪಾಪಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ಕೋತಿದ್ಲು. ಅಂಥ ಪರಿಸ್ಥಿತಿ ಒಳಗೆ ಆ ಟೈಮ್ 12 ಆಯಿತು. ತಾಯಿಯನ್ನು ಒಂದು ಬುಟ್ಟ್ಯಾಗ ಹಾಕ್ಕೊಂಡು ತಲೆ ಮೇಲೆ ಇಟ್ಕೊಂಡು ಮಗ ಹೊಕ್ಕಾನ ಎಲ್ಲಿ ಅಂದ್ರೆ ತಾಯಿನ ಹೊಳಿಗೆ ಹೋಗೋದಕ್ಕೆ ಮುನಿಗಿಸ್ಕೊಳ್ಬೇಕು ಅನ್ನುವಂಥ ಚಿಂತನೆ ಇಟ್ಟು ತಾಯಿನ ತಲೆ ಮೇಲೆ ಇಟ್ಕೊಂಡು ಹೋದ. 1, 2, 3 ಕಿಲೋಮೀಟ್ರ್ ಹೋದ. ಸಮಯ 4 ಗಂಟೆ ಆಗಿತ್ತು. ಸಮಯ 4 ಗಂಟೆ ಆದಾಗ ಹೊಳೆ ಸಮೀಪಕ್ಕೆ ಹೋದ. ಮ್ಯಾಲೆ ಒಂದು ಬ್ರಿಡ್ಜ್ ಇತ್ತು, ನಿಮ್ಮಲ್ಲಿ ಐತ್ಲ ನೂಲಕ್ಕೆ ಬರುವಾಗ ಇಲ್ಲಿ ಒಂದು ಬ್ರಿಡ್ಜ್ ಐತಿ ನೋಡ್ರಿ. ಯಾವುದು ನದಿ ಅದು? ಹಿರಣ್ಯಕೇಶಿ. ಹಿರಣ್ಯಕೇಶಿ ನದಿ ಬ್ರಿಡ್ಜ್ ಇದೆ. ಹಂಗೆ ಬ್ರಿಡ್ಜ್ ಇತ್ತು. ಆಕೆ ಅಂದಳು, ತಮ್ಮ ದಂಡ್ಯಾಗ ಹೋಗಿಬೇಡೋ, ನನ್ನ ದಂಡ್ಯಾಗ ಹೋಗೋದು ಅಂದ್ರೆ ಏನೋ ಕೈಯ ಕಾಲ ಮುರ್ಕೊಂಡು ಈ ಜೀವ ಬದುಕ್ತಂದ್ರೆ ಮತ್ತು ನಿನಗ ಮೂಲ ಆಕೈತೋ, ಒಂದಿಷ್ಟು ಗುಮ್ ನೀರಾಗ ಹೋಗಿ ಅಂತ ಹೇಳ್ತಾಳೆ ತಾಯಿ. ಒಂದಿಷ್ಟು ಗುಮ್ ನೀರಾಗ ಹೋಗಿ ಅಂತ ಹೇಳ್ತಾಳ. ಈ ಮಗ ಏನು ಮಾಡ್ತಾನಂದ್ರೆ ತಾಯಿ ಮಾತು ಹೇಳುವಂತಹ ಮಾತು ಒಂದೂ ಕೇಳಿಸ್ಲಿಲ್ಲ ಇವಾಗ. ತಾಯಿ ಹೇಳುವಂತಹ ಮಾತುಗಳು ಒಂದೂ ಇವನು ವಿಚಾರಕ್ಕೆ ಬರಲಿಲ್ಲ. ಕೇವಲ ಏನು ತಲೆ ಆಗಿತ್ತಂದ್ರೆ ಹೇಂತ ಹೇಳಲ್ಲ ನಮ್ಮ ತಾಯಿಯನ್ನು ಕೊಲ್ಲಬೇಕು ಅನ್ನೋದೊಂದೇ ಚಿಂತನೆ ಇತ್ತು ಇವಾಗ. ಹೋಗಿ ಅರ್ಧ ನಡುಕ್ಕೆ ಹೋಗಿ ಆ ತಾಯಿನ ಬುಟ್ಟ್ಯಾಗಿಂದ ಹೊಳ್ಯಾಗ ಹೋಗೋದು ಬಿಡ್ತು. ಧಡಮ್ ಶಬ್ದ ಬಂದ್ಬಿಡ್ತು. ವಯಸ್ಸಾಗಿರುವಂತಹ ಅಜ್ಜಿ ಮುದುಕಿ
ಏನು ಮಾಡಬೇಕು ಅಂತ ಹೇಳಿ ಹಿಂಗೆ ಬೀಳೋದ್ರೊಳಗೆ ಆಕಿದು ಒಂದು ಭಾಳ ಟೈಮ್ ಚಲೋ ಇತ್ತಲ್ಲ, ಹಿಂಗಿತ್ತು. ಆಕೆ ಬಿದ್ದದ ಒಂದು ಉಸುಕಿನ ಗುಂಪಿತ್ತು, ಉಸುಕಿನ ಗುಂಪಿನಾಗ ಬಿದ್ದಿಲ್ಲ ಆಕೆ. ಅಟ್ಟ ಒಂದು ತೆಲಿಮಠ ನೀರಿದ್ದು ಆಕೆ ಬಿದ್ಲಿಕ್ಕರ ಪಟ್ನ ಎದ್ದು ನಿದ್ರೋಟಿ ನೆಲ್ಲಿನ ಇತ್ತಲ್ಲಿ. ಆಕೆ ಮುಣಗಲಿಲ್ಲ, ಆಕೆ ಸಾಯಲಿಲ್ಲ. ಇನ್ನು ಗಮ್ಮತ್ತೈತಿ ನೋಡ್ರಿ, ಆಕೆ ಸಾಯಲಿಲ್ಲ. ಹಂಗಟ್ಟು ಹಿಂಗಟ್ಟು ದಂಡೆ ಹಿಡಿದು ಉಸುಕಿನಾಗ ನಡ್ಕೋತ ದಂಡಿಗೆ ಬಂದ್ಲು. ಚಳಿ ಇತ್ತು, ನೆಸಿಗ್ನಾಗ 4 ಗಂಟೆ, ಮೈಯೆಲ್ಲ ತೊಯ್ದಿತ್ತು, ಸೀರೆ ತೊಯ್ದಿತ್ತು. ತಂಡಿಗೆ ನಡ್ಕೋತ ತಾಯಿ ಏನು ಮಾಡ್ತಾಳಂದ್ರೆ, ಒಂದು ಹನುಮಪ್ಪನ ಗುಡಿ ಇತ್ತು, ಅದೇ ಹೊಳಿ ದಂಡ್ಯಾಗ ಹೋಗಿ ಹನುಮಪ್ಪನ ಗುಡಿಯಾಗ ಹನುಮಂತನ ಮೂರ್ತಿ ಹಿಂದೆ ನಡ್ಕೋತ ಮುದುಕಿ ಮಕ್ಕೊಂಬಿಡ್ತ್ರಿ. ತಂಡಿಗೆ ಚಳಿ ತಾಳಲಾರ್ದ. ಆವತ್ತಿನ ಪ್ರಸಂಗ ಹಿಂಗಿತ್ತಲ್ಲ, ಆವತ್ತು ಆ ಊರಾಗ ಅಥವಾ ಪಕ್ಕದ ಊರಾಗ ದರೋಡೆ ಮಾಡಿರುವಂತಹ 1-2-3-4 ಜನ ದರೋಡೆಕೋರರು ಅವರು ತುಡುಗು ಮಾಡ್ಕೊಂಡು ಬಂದಿರುವಂಥ ಬಂಗಾರ, ಬೆಳ್ಳಿ, ನಾಣ್ಯ, ರೊಕ್ಕ, ರೂಪಾಯಿ, ವಜ್ರ, ವೈಡೂರು ಎಲ್ಲ ಗಂಟು ಕಟ್ಕೊಂಡು ಬಂದಿದ್ರು. ಅವರು ಕಟ್ಕೊಂಡು ಬಂದಿದ್ರು. 4 ಮಂದಿ ಇದ್ರಲ್ಲ, 4 ಮಂದಿ ಪಾಲ ಹಚ್ಕೋಬೇಕಂತ ಹೇಳಿ ಹನುಮಪ್ಪನ ಗುಡಿಗೆ ಹೋದ್ರು. ಹನುಮಪ್ಪನ ಗುಡಿಗೆ ಹೋಗೋದಕ್ಕೆ ಈ ಇಬ್ಬರು ಹಿಂಗೆ 1 ಭಾಗ ಮಾಡಿದರು, 2 ಭಾಗ ಮಾಡಿದರು, 3 ಭಾಗ ಮಾಡಿದ್ರು, 4 ಭಾಗ ಮಾಡಿದರು. ಇನ್ನು ತಮ್ಗೆ ಬಂದಿರುವಂಥ ತಮ್ಮ ಪಾಲಿನ ವಜ್ರ ವೈಡೂರ್ಯಗಳನ್ನು, ಬಂಗಾರ, ರೊಕ್ಕ ಎಲ್ಲ ತಮ್ಮ ಚೀಲದಾಗ ತುಂಬ್ಕೊಂಡು ಹೋಗ್ಬೇಕು ಅನ್ನೋಷ್ಟೊಳಗೆ ಈ ಮುದುಕಿಗೆ ತಂಡಿ ಹತ್ತಿ ನಡ್ಕೋತ ಬಡಬಡ್ಸಾಕತ್ಲಿಕ್ಕೆ ಯವ್ವ ಅಂತೇಳಿ ನೆಳ್ಳಕತ್ಲಿ ತಾಯಿ. ಯವ್ವ ಅನ್ನುವಂತಹ ನೆಳ್ಳು ಅಂತ ಶಬ್ದ ಏನು ಈ ತುಡುಗರಿಗೆ ಕಿವಿಗೆ ಬಿತ್ತಲ್ಲ, ಯಪ್ಪ ನಮ್ಮನ್ನು ಹಿಡಿಯಾಕ ಯಾರೋ ಪೊಲೀಸರು ಇಲ್ಲಿಗೆ ಬಂದು ಕುಂತಾರ, ನಾವು ಸಿಗ್ತೀವಿ ಅಂತ ಹೇಳಿ ಖಬರ್ ಹಾರಿ ಎಲ್ಲ ಬಂಗಾರ, ರೊಕ್ಕ, ರೂಪಾಯಿ ಅಲ್ಲೇ ಬಿಟ್ಟು ಎಲ್ಲರೂ ತಪ್ಸ್ಕೊಂಡು ಓಡಿ ಹೋಗ್ಬಿಟ್ಟು. ಆವಾಗ ಹಗರ್ಕ ಎದ್ದು ಮುದುಕಿ ನೋಡ್ತೈತಿ, ರಾಶಿ ಬಂಗಾರ, ನಕ್ಲೇಸ, ಕೊಳ್ಳಾನು, ಕಿವ್ಯಾನಿ, ಬೆಂಡೋಲಿ, ಏಕ್ಸಾರ, ಬೋರ್ಮಾಳ, ನಕ್ಲೇಸ ಎಲ್ಲ ತುಂಬಿದ್ದು ಚೀಲದೊಳಗೆ. ಇಂಥ ಪ್ರಸಂಗದೊಳಗೂ ತಾಯಿ ಕರಳು ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತೈತೆ ನೋಡ್ರಿ. ಇಷ್ಟೆಲ್ಲ ಮಗ ಹೋಗಿ ಕೊಲ್ಬೇಕಂತ ಹೇಳಿ ತಾಯಿನ ಹೊಳ್ಯಾಗ ಹೋಗಿದ್ರು ಸಹಿತ ಅದನ್ನೆಲ್ಲ ನೋಡಿದ ಮೇಲೆ ಆಕೆ ತಲೆಯಾಗ ಬಂದಿರುವಂಥದ್ದು ನೆನಪು ಯಾವುದಂದ್ರೆ, ಮೊಟ್ಟ ಮೊದಲು ನನ್ನ ಮಗ ಭಾಳ ಕಷ್ಟಪಡಕತ್ತಾನಪ್ಪ, ಇದೆಲ್ಲ ಸಂಪತ್ತು ಅವನಿಗೆ ಕೊಟ್ಟು ಬಿಡುನು ಅಂತ ವಿಚಾರ ಮಾಡಿ ಎಲ್ಲ ತುಂಬ್ಕೊಂಡು ಗಂಟು ಹೊತ್ಕೊಂಡು ಹೆಗಲ ಮೇಲೆ ಹಾಕೊಂಡು ಕುಂಟ್ಕೋತ ಸಂಜೆ ಆ ನಸಿಕಿನಾಗ 5 ಗಂಟೆ ಆಗಿತ್ತು. ಮನೆ ಬಾಗ್ಲ ಬಡದ್ಲು. ಬಡಿ ತಳ ಇಲ್ಲ, ಆಕಿ ಸೊಸಿ ಬಂದು ಬಾಗ್ಲ ತೆಗೆದು ಗಾಬರಿ ಆಗ್ತದೆ. ಒಮ್ಮೆ ಯವ್ವ ದೇವು ಬಂದೈತೆ, ಖಬರ್ ಹಾರಿ ಬಿದ್ದು ಓಡಾಡ ಹತ್ತು ಮನೆಯೆಲ್ಲ. ದೇವು ಬಂದೈತೆ ಅದು ಖಬರ್ ಹಾರಿ ಬಿದ್ದು ಓಡಾಡ ಹತ್ಲು. ಯಾಕಂದ್ರೆ ಅವ್ನು ಒಗದು ಬಂದಾನಿ, ನಮ್ಮ ಅವನು ಕೊಂದು ಬಂದಾನೆ ಅಂತ ಹೇಳಿ ಮಕ್ಕೊಂಡಿದ್ದವ. ಅವಾಗ ಮನೆಯೆಲ್ಲ ಒಳ್ಳಾಡಕ್ಕೆ ಹತ್ಲು. ಈಗ ಹೋಗಿ ಸಮಾಧಾನ ಮಾಡ್ತಾಳೆ. ಅಲ್ಲ ಸೊಸಿ, ನಾ ಸತ್ತಿಲ್ವ, ನಿಮ್ಮ ಅತ್ತಿನ ಅದನ್ನು ನಾನು ಅಂದಾಗ ಈಕೆ ಸಿಟ್ಟು ಬಂದುಬಿಡ್ತು, ನನ್ನ ಗಂಡನ ಮೇಲೆ ಸಿಟ್ಟು ಬಂತು. ಅಲ್ಲ ನಿಮ್ಮ ಅವನು ಕೊಂದು ಬಂದನ ಸುಳ್ಳು ಹೇಳಿ ಅಲ್ಲ ನನಗತ್ತೇಳಿ ಅವನ ಜೋಡಿ ವಾದ ಮಾಡಕ್ಕೆ ಹೇಳಿದಾಗ ಈ ತಾಯಿ ಹೇಳ್ತಾಳ, ಅಲ್ಲ ಸೊಸಿ, ನನ್ನ ಮಗ ಹೇಳಿದ ಕರೆ ಐತಿ, ನನ್ನನ್ನು ಹೋಗಿ ಹೊಳ್ಯಾಗ ಒಗದು ಬಂದ, ನಾ ಸತ್ತನೆ ತಿಳ್ಕೊಂಡು ನಾವು ಬಂದದ್ದು ಕರೆ ಐತ್ರಿ. ಆದ್ರೆ ನನ್ನ ಟೈಮ್ ಚಲೋನೋ ಸುಮಾರು ಗೊತ್ತಿಲ್ಲ, ನಾ ಒಂದು ಉಸ್ಕಿನ ದಿಬ್ಬಿ ಮೇಲೆ ಬಿದ್ನಿ, ಅಲ್ಲಿ ಸಾಯಲಿಲ್ಲ, ಬದುಕು ಉಳಿದು ಬನ್ನಿ. ಹಿಂಗೆ ಬರೋದ್ರೊಳಗೆ ಒಂದು ಮುಷ್ಕಿಲಾತ್ವ. ಯಾಕೆ ಮನೆಗೆ ಬಂದಿ ಅಂದ್ರೆ, ಯಾಕೆ ಮನೆಗೆ ಬಂದೇನೆ ಅನ್ನೋದು ನಿನಗೆ ಹೇಳ್ತಾನು. ಅಲ್ಲಿ ಏನು ನೀವು ಉಸುಕ್ ಮ್ಯಾಗಿಂದ ಒಗದಲ್ಲ ಹೊಳಿ ಒಳಗೆ ಒಂದಿಷ್ಟು ಹಿಂಗೆ ಮುನಿಗಿದ ಮೇಲೆ ನಾ ಎಲ್ಲಿ ಬಿದ್ನಿ ಅಂದ್ರೆ, ನಾ ಬಿದ್ದಲ್ಲೆಲ್ಲ ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ಬಂಗಾರ ಕಾಯಿನ್ಗಳೆಲ್ಲ ಭಾಳ ಇದ್ದು, ಇವೆಲ್ಲ ನಕ್ಲೆಸ್ ಅಲ್ಲೇ ಸಿಕ್ಕವು ನನಗಂದ್ಲಕ್ಕಿ. ಆ ತೆಗೆದು ತೋರಿಸ್ತಾಳ, ಇಟ್ಟು ರಾಸ್ ಚೀಲ್ದಾಗ ತುಂಬೈತಿ ಎಲ್ಲ ಬಂಗಾರ. ಅದನ್ನು ನೋಡಿ ಕೂದಲೇ ಈಗ ಅತ್ತಿ ಮೇಲೆ ಪ್ರೀತಿ ಹೆಚ್ಚಾಗಿಬಿಡ್ತಲ್ಲ. ಅಯ್ಯೋ ಅತ್ತಿಯವರ ಬರ್ರಿ ಥಂಡಿ ಭಾಳ ಐತಿ ಬರ್ರಿ ಅಂದಳು. ಬಿಸಿ ಕಾವು ಕೊಟ್ಲು, ಸೀರೆ ತೆಗೆದು ಬೇರೆ ಸೀರೆ ಉಟ್ಕೊರೈತವ, ಚಲೋ ಸೀರೆ ಕೊಟ್ಲು. ಬರ್ರಿ ಅತ್ತಿಯವರ, ನೀವು ಬಂದದ್ದು ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಂಗೆ ಆತು ಅಂದ್ಲಿಕ್ಕೆ, ಏನಕತಕ ದೇವಿ ಹೋಗಿದ್ಲಿಕ್ಕೆ. ಬರ್ರಿ ಮಹಾಲಕ್ಷ್ಮಿ ಬಂದಂಗೆ ಆತು ಅಂಥೇಳಿ ಬಂದು ಒಳಗೆ ಕರೆದ್ಲು, ಕುಂಡಿಸಿಳು. ಅಲ್ರಿ ಅತ್ತಿಯವರು, ಇದೆಲ್ಲ ಸಂಪತ್ತು ನಿಮ್ಗೆ ಹೆಂಗೆ ಬತ್ರಿ ಅಂದ ಕತಿ ಹೇಳಕ್ಕೆ. ಅಲ್ವಾ ನಿನ್ನ ಗಂಡ ನೀ ಒಗಿ ಅಂತ ಹೇಳಿದಿ, ಹೋಗಿ ಹೊಳ್ಯಾಗ ಹೋಗುದ. ಅಲ್ಲಿ ಹೊಳ್ಯಾಗ ನಾ ಬಿದ್ದು ಕೂಡಲೇ ನೆಲಕ್ಕೆ ಹೋಗಿ ಹತ್ತದ್ರೊಳಗೆ ಅಲ್ಲಿ ನೆಲದಾಗೆಲ್ಲ ಏನಿತ್ತಂದ್ರೆ ಬಂಗಾರ, ಬೆಳ್ಳಿ ಇಂಥವೆಲ್ಲ ಇವಿದ್ದು. ನಾನು ವಯಸ್ಸಾಗೈತಿವ, ನನಗೆ ವಯಸ್ಸು ಭಾಳ ಆಗೈತಿ, ಹಾಗಾಗಿ ಭಾಳ ಹೊತ್ಕೊಂಡು ಬರಕ್ಕೆ ನೀಗಲಿಲ್ಲ, ನನಗೆ ಎಷ್ಟು ನೀಗೈತಿ ಅಷ್ಟ ತೊಗೊಂಬಂದನಿ, ಇನ್ನೂ ಭಾಳ ಅದಾವ ಅಲ್ಲಿ ಅಂದ್ಲಕ್ಕಿ. ನನಗೆ ಎಷ್ಟು ನೆಗ್ತದ್ಲ ಅಷ್ಟ ತೊಗೊಂಬಂದನಿ, ಇನ್ನೂ ಭಾಳ ಐತಲ್ಲ ಸಂಪತ್ತು ಅಂದ್ಲು. ಈಕೀಗ ತಲೆಯಾಕೆ ಕೊರ್ಯಾಕೆ ಐತಲ್ಲ, ಅಲ್ಲ ಇಷ್ಟೆಲ್ಲ ಬಂದೈತೆ ಅಂದ್ರೆ ಇನ್ನೂ ಐತಲ್ಲ ಅಂದಾರಂತ ವಿಚಾರ ಮಾಡ್ಲು. ಈಕೆ ಏನು ವಿಚಾರ ಮಾಡ್ಬೇಕು ಹೇಳ್ರಿ ಸೊಸಿ? ಏನು ವಿಚಾರ ಮಾಡ್ಬೇಕು ಹೇಳ್ರಿ?
ನಮ್ಮ ಅತ್ತಿಗೆ ಒಂದು 70 ವರ್ಷ ಆಗ್ಯಾವು. ಈಕಿನ ಇಟ್ಟು ಹೊತ್ಕೊಂಡು ಬಂದಾಳ ಅಂದ್ರೆ ಈಕಿನ ಇಟ್ಟು ಹೊತ್ಕೊಂಡು ಬಂದಾಳ ಅಂದ್ರೆ ಆಕೆಲ್ಲ ನೀವು ಚಿಂತೆ ಬೇರೆ ಮಾಡತ್ತೀರಿ. ಆಕೆ ಇಂಥ ವಿಚಾರ ಮಾಡಲಿಲ್ಲ. ನಾನು ಇಷ್ಟು ಹೊತ್ಕೊಂಡು ಬಂದಾಳ, ನಮ್ಮ ಅತ್ತೆ ಇಷ್ಟು ಹೊತ್ಕೊಂಡು ಬಂದಾಳ ವಯಸ್ಸಾದಕ್ಕೆ ಅಂದ್ರೆ ನಮ್ಮ ಅವ್ವಗೆ ಈಗ 55 ವಯಸ್ಸದಾವ. ಚಿಂತೆ ಮಾಡ್ಲಿಕ್ಕೆ ನಮ್ಮ ಅವ್ಗೆ ಇನ್ನೂ 55 ವಯಸ್ಸು. ನಮ್ಮ ಅವ್ವನ ಹೋಗಿ ಬಗ್ಸುನ ಗಪ್ಪ ಚಿಂತೆ ಮಾಡಲಿ ವಿಚಾರ ಮಾಡ್ಲಿಕ್ಕೆ ಆಯ್ತಲ್ಲ ಪಾಯಿಂಟ್. ಆಯಿಗಳು ಸಾದಾ ಇರಲ್ಲ, ಸ್ವಚ್ಛರು ಹುಷಾರಿರು. ಆಯಿಗಳು ಅತ್ತಿಗಳು ಸಾದಾ ಇರಂಗಿಲ್ಲ, ಸ್ವಚ್ಛರು ಭಾಳ ಜಾಗ್ರತೆ ಇರಬೇಕು. ಆ ಅತ್ತಿ ಹಿಂಗೆ ವಿಚಾರ ಮಾಡ್ಕೊಂಡು ಬಂದೇಳಲ್ಲ, ಈಕಿಗೆ ಕರೆಕ್ಟ್ ಚೇಪ್ನಾಗ ಹಾಕ್ಬೇಕಂತ ವಿಚಾರ ಮಾಡ್ಲು. ಹಿಂಗೆ ಹೇಳಿನಂದ್ರೆ ಈಕೆ ತಾರೆ ಹೊಕ್ಕಳ ಒಂದು, ಇಲ್ಲಾಂದ್ರೆ ಅವ್ರ ಅವ್ವನಾರ ಕಳಿಸ್ತಾಳೆ ಒಂದು. ಈಕೆ ತಲೆಯಾಗಿ ವಿಚಾರ ಇತ್ತು ಅತ್ತಿಗೆ. ಬಂದು ಇದು ಒಂದು ಗುಳಿಗೆ ಒಗದ್ಲು ನೋಡು, ಒಗದ್ಲು. ಈಕೆ ಸೊಸಿ ವಿಚಾರ ಮಾಡಕತ್ಲು. ಅಲ್ಲ ನಮ್ಮ ಅತ್ತಿ ಒಂದು 70 ವರ್ಷ ಆಗೈತೆ ಅಂದ್ರೆ ಆಕಿನ ಇಟ್ಟು ಹೊತ್ಕೊಂಡು ಬಂದಾಳ. ನಮ್ಮ ಅವ್ವನ ಕಳ್ಸೋಣ ಆಕೆ ಒಂದಿಟ ಇನ್ನ ಗಾಂವ್ ಅದಲ್ಲ, ಆಕೆ ಗಾಂವಂಗೆ ಹೊತ್ಕೊಂಡು ಬರ್ತಾಳೆ. ವಿಚಾರ ಮಾಡ್ಲು. ಫೋನ್ ಹಚ್ಚಿ ಅವ್ರ ಅವ್ವನ ಕರೆಸ್ತಾಳ. ಕರೆಸಿ ಮುಂದೆ ಕುಂಡ್ರಿಸ್ತಾಳ. ಅವನ ಗಂಡನೂ ಕರಿತಾಳ. ನೋಡ್ರಿ ಮೊನ್ನೆ ನಿಮ್ಮ ಅವ್ವನ ಹೆಂಗೆ ಹೋಗಿ ಹೊತ್ಕೊಂಡು ಹೋಗಿ ಹೊಳ್ಯಾಗ ಹೋಗೋದು ಬಂದ್ರಿ, ನಿಮ್ಮ ಅವ್ವನ ಹೆಂಗೆ ಹೊಳ್ಯಾಗ ಹೋಗಿ ಹೊತ್ಕೊಂಡು ಹೋಗೋದು ಬಂದ್ರಿ, ಹಂಗೆ ಇನ್ನು ನಾಳೆ ನಮ್ಮ ಅವ್ವನ ಹೋಗಿರಂದ್ಲಿಕ್ಕೆ. ನಮ್ಮ ಅವ್ವನ ಹೋಗಿ ಒಗದು ಬರ್ರಿ, ನಮ್ಮ ಅವ್ವನ ಒಗದು ಬರ್ರಿ ಅಂದಾಗ ಇವುಗಳ ಚಿಂತೆ ಇತ್ತು. ಮತ್ತು ಹ್ಞೂ ಅಂದಿ. ಮತ್ತಕ್ಕೆ ಮಾತು ಕೇಳವ ಇದ್ದ. ಇಷ್ಟು ಆ ತಾಯಿನ ಇಷ್ಟೆಲ್ಲ ಕಷ್ಟ ಕೊಟ್ಟು ಅಂಥವ್ರ ತಾಯಿ ಇಂಥದ್ದೊಂದು ಚಿಂತನೆ ಮಾಡಿ ಈ ವಿಚಾರ ಸೊಸಿಗೆ ಹೇಳಿದಾಗ ಸ್ವತಃ ತನ್ನ ತಾಯಿಯನ್ನು ಕೂಡ ಹೋಗಿ ಹೊಳ್ಯಾಗ ಹೋಗಿ ಹಚ್ಚಳು. ಇವು ಗಂಡ ಹಾಕಿನ ಅವ್ರ ತಾಯಿನ ಹೆಂಗೆ ಒಯ್ದಿದ್ದು ಹಂಗೆ ತಲೆ ಮೇಲೆ ಹೊತ್ಕೊಂಡು ಹೋಗಿ ನಡು ನೀರಾಗಿ ಈಕೆ ಏನಂದಳ, ಹೆಂಡತಿ ಅವ್ವ ಅತ್ತೆ, ಇವಾಗ ಅತ್ತೆ ಏನು ಅನ್ಬೇಕು ಗೊತ್ತರ, ತಮ್ಮ ಅಳಿಯ ನಿಮ್ಮ ಅವ್ವನ ಎಲ್ಲಿ ಒಗ್ದಿದ್ಲ ಅದಕ್ಕಿಂತ ಒಂದಿಟ್ಟು ಗುಮ್ಮಿಗೆ ಹೋಗನ್ಲಿಕ್ಕೆ. ಯಾಕಂದ್ರೆ ಹೆಚ್ಚು ಸಿಗ್ತೈತೆ ಮತ್ತೊಂದಿಷ್ಟ. ಕರೆಕ್ಟ್ ನಿಮ್ಮ ಅವ್ವನ ಎಲ್ಲಿ ಹೋಗಿದ್ಲ ಅದಕ್ಕಿಂತ ಒಂದಿಟ್ಟು ಹೆಚ್ಚು ಹೋಗಿ ಅಂದ್ಲ. ಹೋಗಿ ಧಡಮ್ ಮತ್ತು ಒಗೆದ್ಬಿಟ್ಟ. ಜೈ ಮಂಗಲಂ ಜೈ ನಮ ಪಾರ್ವತಿ ಆಯ್ತು ಮ್ಯಾಲ ಆಯ್ತು. ಈಗ ಸೊಸಿ ಅವ್ರವ್ವ ಅವ್ರ ಮಗಳು ನಮ್ಮವ್ವ ಈಗ ಬರ್ತಾಳ ಆಗ ಹಾದಿ ನೋಡಿ 3 ದಿವಸ ಹಾದಿ ನೋಡ್ಲು. 3 ದಿವಸ ಆದಮೇಲೆ ಹೆಣ ಎದ್ದು ಹೊಳ್ಯಾಗ ತೇಲಾಡಕತ್ತಿತ್ತು. ಇಂಥ ಸಂಸ್ಕಾರ ನಮ್ಮ ಮಕ್ಕಳಿಗೆ ಬೇಡ, ಇಂಥ ಸಂಸ್ಕಾರ ನಮ್ಮ ಮಕ್ಕಳಿಗೆ ಬೇಡ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು. ಜೀವನದಲ್ಲಿ ಸಂಸ್ಕಾರ ಅನ್ನೋದೇ ಇದು ಬೇರೆ ಏನೂ ಇಲ್ಲ. ಅಂಥದ್ದು ಕೇಳ್ಕೊತ್ಕೊಂಡ್ರದು ಮಾಡೋದು ಏನು ಸಂಸ್ಕಾರ ಅಲ್ಲ. ಭಾರತ ದೇಶದಲ್ಲಿರುವಂಥದ್ದೇ ಸಂಸ್ಕಾರ. ಭಾರತ ದೇಶದಲ್ಲಿರುವಂಥವ್ರು ಎಷ್ಟು ಸಂಸ್ಕಾರವಂತರಂದ್ರೆ ಬೇರೆ ದೇಶದವ್ರು ಸಹಿತ ಈ ಭಾರತ ದೇಶದ ಜನವನ್ನು ನೋಡಿ ಅವ್ರಿಗೆ ಸೆಲ್ಯೂಟ್ ಹೊಡಿತಾರೆ. ಒಂದು ಉದಾಹರಣೆ, ಮೊನ್ನೆ ಈಗಾಗಲೇ ಹಿಂದೆ ಸೌತ್ ಆಫ್ರಿಕಾ ಕ್ರಿಕೆಟ್ದಾಗಿನ ಒಬ್ಬ ವ್ಯಕ್ತಿ, ಅವನ ಹೆಸರು ಒಂದು ಏನೈತೆ, ಆ ವ್ಯಕ್ತಿ ಏನು ಮಾಡ್ತಾನಂದ್ರೆ ಕ್ರಿಕೆಟರ್ ಏನು ಮಾಡ್ತಾನಂದ್ರೆ ತನ್ನ ಮಗಳು ತನ್ನ ಹೆಂಡತಿ ಬಸರಿರ್ತಾಳ. ಆ ಬಸರಿರುವಂಥ ಹೆಂಡತಿಗೆ ಏನು ವಿಚಾರ ಹೇಳ್ತಾನಂದ್ರೆ, ನಾವು ಸೌತ್ ಆಫ್ರಿಕಾದವ ಬರೇ ಬಂದು ಕ್ರಿಕೆಟ್ ಆಡಿ ಹೋಗಕ್ಕೆ ಬಂದವ, ಇಲ್ಲಿ ಭಾರತದಲ್ಲಿರುವಂಥ ಸಂಸ್ಕಾರ, ಭಾರತದಲ್ಲಿರುವಂಥ ಸಂಸ್ಕೃತಿಯನ್ನು ನೋಡಿ ಅದಕ್ಕೆ ಮಾರು ಹೋಗಿ ಏನು ಮಾಡ್ತಾನಂದ್ರೆ ನನ್ನ ಮಗಳಿಗೂ ಕೂಡ ಭಾರತ ದೇಶದಲ್ಲೇ ಜನ್ಮ ತಾಳುವಂಗಾಗಲಿ. ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಸಮಯದ ಅಭಾವ ಮುಗಿಸೋಣ್ರ. ಈಗ ಮಾತಾಡೋರ ಕೈಯಾಗ ಮೈಕ್ ಕೊಡಬಾರ್ದತ್ತ, ಹೆಣ್ಮಕ್ಳನ್ನ ಸೀರೆ ಅಂಗಡಿಯಾಗ ಬಿಡಬಾರ್ದತ್ತ. ಮಾತಾಡೋರ ಕೈಯಾಗ ಮೈಕ್ ಕೊಡಬಾರ್ದು, ಹೆಣ್ಮಕ್ಳನ್ನ ಸೀರೆ ಅಂಗಡಿಯಾಗ ಬಿಡಬಾರ್ದು, ಸಣ್ಣ ಹುಡುಗರನ್ನ ಚಾಕ್ಲೇಟ್ ಡಬ್ಬಿ ಮುಂದೆ ಬಿಡಬಾರ್ದು. ಮಾತೈತೆ ಅದು. ಸಮಯ ಇಲ್ಲ ನಿಮ್ಗೆ ಮ್ಯಾಲ ನೀವೆಲ್ಲ ಮ್ಯಾಲ ಜಗ ಒಳಗೆ ಬಗ ಇರ್ತದೆ ನಿಮ್ಗೆ. ಮ್ಯಾಲ ಅಷ್ಟು ನಗಾತೀರ ಅಷ್ಟಕ್ಕರೆ ಒಳಗೆ ಯಾವಾಗ ಮುಗಿಸ್ತಾನೋ ಮಾರಾಯ ಇವ. ಹೌದಿಲ್ರಿ? ನೋಡ್ರಿ ಗುರುಗಳು ಹೇಳಾಕತ್ತಾರೆ, ಎಷ್ಟು ನಂಬಿಕೆ ನೋಡ್ರಿ ನಿಮ್ಮ ಮ್ಯಾಲ. ಅಂಥವ್ರೇನಲ್ರಿ, ನಮ್ಮ ಮಂದಿ ಭಾಳ ಚಲೋ ಅದಾರ ತಿಳತ್ತಾರ ಅವ್ರು. ಎಷ್ಟು ನಂಬಿಕೆ ನೋಡ್ರಿ. ಎಲ್ಲಿಗೆ ನಿಂತಿದ್ರಿ ಕತಿ? ಸೌತ್ ಆಫ್ರಿಕಾದ ಒಬ್ಬ ವ್ಯಕ್ತಿ ತನ್ನ ಮಗಳನ್ನು ಭಾರತ ದೇಶದಲ್ಲೇ ಹುಟ್ಟಿಸ್ಬೇಕಂತ ಚಿಂತೆ ಮಾಡಿದವ.
ತನ್ನ ಹೆಂಡತಿ 9 ತಿಂಗಳು ಗರ್ಭಿಣಿ ಇದ್ದಲ್ಲ, ತನ್ನ ದೇಶಕ್ಕೆ ಸೌತ್ ಆಫ್ರಿಕಾಕ್ಕೆ ಹೋಗಿ ತನ್ನ ಹೆಂಡತಿಗೆ ಹೇಳಿ 9 ತಿಂಗಳು 9 ದಿನ ಆಗಿತ್ತಲ್ಲ, ಆವತ್ತು ತನ್ನ ಹೆಂಡತಿಯನ್ನು ವಿಮಾನದ ಮೂಲಕ ಭಾರತಕ್ಕೆ ತರ್ತಾನ. ಭಾರತಕ್ಕೆ ತಂದ ಭಾರತದಲ್ಲೇ ಇಂತಹ ಸಂಸ್ಕಾರವಂತವಾಗಿರುವಂಥ ದೇಶದಲ್ಲೇ ಇಡೀ ಜಗತ್ತಿನೊಳಗೆ ಭಾರತ ಅಂದ್ರೆ ಹೆಂಗಂದ್ರೆ ಇಡೀ ನಿಮ್ಮ ಮುಗುಳಿ ಊರಾಗಿ ಸೋಮೇಶ್ವರ ಗುಡಿ ಹೆಂಗೈತೋ ಹಂಗೆ ಇಡೀ ಜಗತ್ತಿನೊಳಗೆ ಭಾರತ ದೇಶ ಅಂದ್ರೆ ಒಂದು ಗುಡಿ ಇದ್ದಂಗೆ ತಿಳ್ಕೊತಾರೆ ಬೇರೆ ದೇಶದವ್ರು. ಬೇರೆ ದೇಶದವ್ರು ಅಷ್ಟು ಗೌರವ ಕೊಡ್ತಾರೆ ನಮ್ಮ ದೇಶಕ್ಕೆ. ಅವ ಚಿಂತೆ ಮಾಡಿದಲ್ಲ, ನಮ್ಮ ಮಗು ಭಾರತದೊಳಗೆ ಹುಟ್ಟಿತು ಅಂದ್ರೆ, ಭಾರತದ ನೆಲದೊಳಗೆ ಜನ್ಮ ತಾಳಿತು ಅಂದ್ರೆ ಆ ಮಗುವಿಗೂ ಕೂಡ ಭಾರತೀಯರ ಹಾಗೆ ಸಂಸ್ಕಾರ ಸಿಗುತ್ತೈತಿ ಅನ್ನುವಂಥ ದೃಷ್ಟಿಯಿಂದ ತನ್ನ ಹೆಂಡತಿಯನ್ನು 9 ತಿಂಗಳು 9 ದಿನ ಆಗಿ ದಿನದಾಗ ಬಿದ್ದಿದ್ದು ಭಾರತ ದೇಶಕ್ಕೆ ಕರ್ಕೊಂಡು ಬಂದ. ಭಾರತ ದೇಶದೊಳಗೆ ಡೆಲಿವರಿ ಆಯ್ತು. ಆ ಹೆಣ್ಮಗಳು ಹುಟ್ಟಲವಾಗ ಆ ಭಾರತ ದೇಶದಲ್ಲಿ ಹುಟ್ಟಿರುವಂಥ ಆ ಮಗುವಿಗೆ ಬೇರೆ ದೇಶದ ಒಬ್ಬ ಕ್ರಿಕೆಟರ್ ಹೆಸರಿಡ್ತಾನ. ಏನು ಹೆಸರಿಡ್ತಾನೆ ಹೇಳ್ರಿ? ಭಾರತಿ, ಇಂಡಿಯಾ ಅಂತ ಹೆಸರಿಡ್ತಾನೆ ಆಕೆಗೆ. ಈಗೇನು ಭಾಳ ದಿವಸ ಆಗಿಲ್ಲ, 1 ವಾರ 2 ವರ್ಷ ಹಿಂದಿನ ಕಥೆ ಇದು, ವರ್ತಮಾನದಲ್ಲಿ ನಡೆದಿರುವಂಥದ್ದು. ಆ ಹೆಣ್ಮಗಳಿಗೆ ತನ್ನ ಮಗಳಿಗೆ ಇಂಡಿಯಾ ಅನ್ನುವಂಥ ಹೆಸರಿಡ್ತಾನ. ಯಾಕಂದ್ರೆ ಈ ದೇಶದ ಮಹತ್ವ ಅಂಥದ್ದು, ಈ ದೇಶದಲ್ಲಿರುವಂಥ ಸಂಸ್ಕಾರ ಅಂಥದ್ದು. ನಮ್ಮ ದೇಶದಲ್ಲಿರುವಂಥದ್ದು ನಮ್ಗೆ ಗೊತ್ತಿರಂಗಿಲ್ಲ. ಹಿತ್ತಲ ಗಿಡ ಮದ್ದಲ್ಲ ಅಂತ ನೋಡ್ರಿ, ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ, ಅದಕ್ಕೆ ನಾವು ಇದೇ ದೇಶದೊಳಗಿದ್ರು ಈ ದೇಶದ ನಮಗೆ ಗಮ್ಮತ್ತು ಗೊತ್ತಾಗೋದಿಲ್ಲ. ಬೇರೆ ದೇಶದವ್ರಿಗೆ ಇದರ ಮಹತ್ವ ಗೊತ್ತಿರ್ತೈತಿ. ಹಾಗಾಗಿ ಭಾರತ ದೇಶದಲ್ಲಿರುವಂಥ ನಾವೆಲ್ಲರೂ ಕೂಡ ಸಂಸ್ಕಾರವಂತರಾಗೋಣ. ಸಂಸ್ಕಾರವನ್ನು ನಾವು ಪಡೆಯೋದ್ರ ಜೊತೆಗೆ ಬೆಳೆಯುವಂಥ ಮಕ್ಕಳಿಗೆ ಹಂಚೋಣ. ನಮಗೊಂದು ಇನ್ನೊಂದು ವಿಶೇಷತೆ ಏನಂದ್ರೆ, ನೀವು ಈ ಸರಿ ಬಂದರಲ್ಲ ಎಲ್ಲರೂ ಅತ್ತಿ ಸ್ವಸ್ಥರು ಮತ್ತು ಇವರ ಕಾಣಕತ್ತೀರಿ. ಮುಂದಿನ ಹುಣ್ಣಿಮೆಯಿಂದ ಈ ಒಂದು ಕೆಲಸ ಮಾಡಿರಿ, ನಿಮ್ಮ ಮನೆಯೊಳಗೆ ಇಟ್ಟಿಟ್ಟ ಹುಡುಗರದಲ್ಲ ಎಲ್ಲ ಹುಡುಗರು ತೊಗೊಂಬರ್ರಿ. ಕಾಲೇಜ್ಗೆ ಹೋಗೋರು ತೊಗೊಂಬರ್ರಿ, ಹೈಸ್ಕೂಲ್ಗೆ ಹೋಗೋರನ್ನ ತೊಗೊಂಬರ್ರಿ, ಪ್ರೈಮರಿ ಸ್ಕೂಲ್ಗೆ ಹೋಗೋರು ಕರ್ಕೊಂಬರ್ರಿ. ಯಾಕಂದ್ರೆ ನಿಮಗೆ 1 ತಾಸು ಪ್ರವಚನ ಮಾಡ್ರೆ ಜಗತ್ತಿಗೂ ಒಳ್ಳೇದಾಕತಿಲ್ಲ ಗೊತ್ತಿಲ್ಲ. ಆದ್ರೆ ನಿಮ್ಮ ಮನೆಯೊಳಗಿರುವಂಥ ಬೆಳೆಯುವಂಥ ಮಕ್ಕಳು ಈ 4 ಮಾತನ್ನು ಕೇಳಿದ್ರೆ ಭವ್ಯ ಭಾರತ ನಿರ್ಮಾಣ 100ಕ್ಕೆ 100% ಆಕೈತಿ. ಅದಕ್ಕೆ ನಮ್ಮ ಜವಾಬ್ದಾರಿ ಏನಂದ್ರೆ, ನಮ್ಮ ದೊಡ್ಡವ್ರ ಜವಾಬ್ದಾರಿ ಏನಂದ್ರೆ, ಹಿರಿಯರ ಜವಾಬ್ದಾರಿ ಏನಂದ್ರೆ, ಮಕ್ಕಳಿಗೆ ಏನನ್ನು ಕೊಡಬೇಕು ಅದನ್ನು ಕೊಡುವಂಥ ಪ್ರಯತ್ನ ಮಾಡಬೇಕು. ಮಕ್ಕಳಿಗೆ ಏನನ್ನು ತಿಳಿಸ್ಬೇಕು ಅದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ಬೇಕು. ಏನು ನಾವೇನು ಯಾವತ್ತೂ ಶಾಶ್ವತ ಅಲ್ಲಿ ಶಾಶ್ವತ ಯಾರು ಇರೋದ್ರೇನ್ರಿ? ಯಾರೇ ಇರೋದಿಲ್ಲ. ಜಗವೊಂದು ಧರ್ಮಶಾಲೆ. ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರಲ್ಲ. ಏನಿಲ್ಲ ಜೀವನದಾಗ ಎಲ್ಲರೂ ಒಮ್ಮೆ ಹೋಗೋರ ಇರುತಕ ಚಂದಂಗಿ, ನಂದು ನಿಂದು ನಮ್ಮವ್ರು ತಮ್ಮವ್ರು ಅನ್ಕೋತ ಇರುತಕ ಚಂದಂಗಿ ಜೀವನ ಮಾಡೋದು ಹೇಳಿ ಹೇಳ್ತಾರೆ ಅವರು. ಜಗವೊಂದು ಧರ್ಮಶಾಲೆ ನೋಡಿ, ಜಗತ್ತು ಅನ್ನೋದೊಂದು ಧರ್ಮಶಾಲೆ ಆಯ್ತು. ಈ ಗುಡಿಗೆ ಬಂದಾರಪ್ಪ ಎಲ್ಲರೂ, ಈ ಗುಡಿ ನಿಮ್ಮದ ಖರೆ ಶಾಶ್ವತ ನಿಮ್ಮದಾಕೈತೇನ್ರಿ ಅದು? ಇಲ್ಲ. ಜಗವೊಂದು ಧರ್ಮಶಾಲೆ, ಅಯ್ಯ ಇದು ಜಗವೊಂದು ಧರ್ಮಶಾಲೆ ಹೇಳ್ತಾನವ. ಹಿಂದೆ ಧರೆಯಾಳಿದ ಬಂಟರಾದವರು, ಧರೆ ಅಂದ್ರೆ ಭೂಮಿ, ಬಂಟರು ಅಂದ್ರೆ ರಾಜರು. ಹಿಂದೆ ಧರೆಯಾಳಿದ ಬಂಟರಾದವರು ಆಯುಷ್ಯ ಮುಗಿದೊಡನೆ ಹೊರಟು ಹೋಗಿಹರು. ಎಂತೆಂಥ ರಾಜರಾದ ಹೋಗಿದ್ರು. ಇಡೀ ಭಾರತವನ್ನೇ ಗೆಲ್ಲಬೇಕು ಅನ್ನುವಂತಹ ಅನೇಕ ಜನ ರಾಜರಾದರು, ಅನೇಕ ಜನ ಸರ್ವಾಧಿಕಾರಿಗಳಾದರು. ಯಾರು ಇವತ್ತು ಅದಾರನ್ರಿ? ಅನೇಕ ಭೂಮಂಡಲವನ್ನು ಗೆದ್ದು ನಂದು ಅಂಥೇಳಿ ಮೆರೆದಂಥವ ಯಾರು? ಅಲೆಕ್ಸಾಂಡ್ರ್. ಇಡೀ ಭೂಮಂಡಲವನ್ನು ಗೆಲ್ಲಬೇಕು ಅನ್ನುವಂಥ ಚಿಂತೆ ಇಟ್ಕೊಂಡು ಹೊಂಟಿದ್ದ ಅಲೆಕ್ಸಾಂಡ್ರ್ ಇನ್ನದಾನನ್ರಿ ಈಗ. ಇಡೀ ಎಲ್ಲ ಜಗತ್ತು ಗೆದ್ದಿದ್ದವು. ಆ ಅಲೆಕ್ಸಾಂಡ್ರಿಗೆ ಗೆಲ್ಲಕ್ಕಾಗಲಿಲ್ಲ ಒಂದು ಯಾವುದು ಅಂದ್ರೆ ಅದು ನಮ್ಮ ಭಾರತ ಅಂತ ಹೆಮ್ಮೆಯಿಂದ ಹೇಳ್ಕೊಬೇಕು ನಾವು. ಎಲ್ಲ ಜಗತ್ತು ಗೆದ್ದವು, ಆದ್ರೆ ಭಾರತ ಗೆಲ್ಲಕ್ಕಾಗಲಿಲ್ಲ. ಹಿಂದೆ ಧರೆಯಾಳಿದ ಬಂಟರಾದವರು ಆಯುಷ್ಯ ಮುಗಿದೊಡನೆ ಹೊರಟು ಹೋಗಿಹರು. ವಿಜ್ಞಾನಿಯಾಗಲಿ ಬಲು ಶೂರನಾಗಲಿ, ನೋಡ್ರಿ, ವಿಜ್ಞಾನಿಯಾಗಲಿ ಬಲು ಶೂರನಾಗಲಿ, ಶ್ರೀಮಂತನಾಗಲಿ ಬಡವನೇ ಆಗಲಿ, ಗುರುಗಳೇ ಆಗಲಿ ಶಿಷ್ಯರೇ ಆಗಲಿ, ಸ್ಥಿರವಾಗಿ ಉಳಿದಿಲ್ಲ ಯಾರು. ಯಾರೇ ಜೀವಂತ ಅದಾರನ್ರಿ? ಯಾರೇ ಸ್ಥಿರವಾಗಿ ಉಳಿದಾರನ್ರಿ? ಯಾರ ಇಲ್ಲ ಅಂತ ಹೇಳ್ತಾನ. ಸ್ಥಿರವಾಗಿ ಉಳಿದಿಲ್ಲ ಯಾರು.
ವಸತಿಗಿರಲೆಂದು ಆ ಶಿವನು ಸ್ಥಳ ಕೊಟ್ಟ. ಏನೋ ಒಂದಿಷ್ಟು 4 ದಿನ ಬದುಕ್ತಾರ, 3 ದಿನದ ಸಂತೆ ಐತಿ, ಇವ್ರಿಗೆ ಇರಾಕ ಒಂದಿಷ್ಟು ಚಲೋ ಜಾಗ ಕೊಡೋಣ ಅಂತ ಹೇಳಿ ಪರಮಾತ್ಮ ನಮಗೆ ಜಾಗ ಕೊಟ್ಟಾನ. ವಸತಿಗಿರಲೆಂದು ಆ ಶಿವನು ಸ್ಥಳ ಕೊಟ್ಟ. ಇವನನ್ನದೆಂದು ಸನದು ಬರೆಸಿಟ್ಟ. ನಮ್ಮ ಭಾಷೆದಾಗ ಇವನನ್ನದೆಂದು ಉತಾರ್ ತೆಗಿಸಿಟ್ಟ. ನೋಡ್ರಿ, ಪರಮಾತ್ಮ 4 ದಿವಸ ಇರೋತಕ 2 ದಿವಸ ಜೀವಂತ ಇರ್ತಿಪ್ಪ, 2 ದಿವಸ ಇರು ಹೋಗತ್ ಹೇಳಿ ಒಂದು ಜಾಗ ಕೊಟ್ಟ ಅಂದ್ರೆ ಅದಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ನಮ್ಮ ಹೆಸರ ಮೇಲೆ ಉತಾರ ತೆಗಿದೆ, ನಂದ ಜಾಗ ಅಂತ. ವಸತಿಗಿರಲೆಂದು ಆ ಶಿವನು ಸ್ಥಳ ಕೊಟ್ಟ. ಇವನನ್ನದೆಂದು ಸನದು ಬರೆಸಿಟ್ಟ. ತುಸು ಹೇರು ಪೇರು ಸೀಮೆಯೊಳಗಾದರೆ, ಒಂದಿಷ್ಟು ಸೀಮೆಯೊಳಗೆ ಹೆಚ್ಚು ಕಡಿಮೆ ಒಂದು ಗೇನು ಜಾಗ ಹೆಚ್ಚು ಕಡಿಮೆ ಹೋಯ್ತು ಅಂದ್ರೆ ಬಡ್ದಾಟಕ್ಕು ತಲೆ ಹೋಗ್ಯಾವ. ತಿಪ್ಪಿ ಸಲುವಾಗಿ ತಲೆ ಹೋಗಿದ್ದು ಎಷ್ಟೋ ಪ್ರಸಂಗಗಳದಾವ. ತುಸು ಹೇರು ಪೇರು ಸೀಮೆಯೊಳಗಾದರೆ ಹೊಡೆದಾಡಿ ಪ್ರಾಣವನೇ ಬಿಟ್ಟ. ಹೊಡೆದಾಡಿ ಪ್ರಾಣವನೇ ಕೊಟ್ಟ. ಭಗವಂತ ಕೊಟ್ಟಿರುವಂಥ ಜಾಗದೊಳಗೆ 4 ದಿವಸ ಇದ್ದು ಹೋಗ್ರಿಪ್ಪ ಅಂಥೇಳಿ ಭಗವಂತ ಕೊಟ್ರೆ ಅದು ನಂದು ಅಷ್ಟೈತಿ ನಿಂದು ಇಷ್ಟೈತಿ ಅಂಥೇಳಿ ಉತ್ತಾರ ತೆಗಿಸಿ ಒಂದಿಷ್ಟು ಉತ್ತಾರದೊಳಗೆ ಒಂದು ಸ್ಕ್ವೈರ್ ಫೂಟ್ ಹೆಚ್ಚು ಕಡಿಮೆ ಅದು ಅಂದ್ರೆ ಮಣಿತನ ಬಡ್ದಾಟ ಹತ್ತವ. 10 ತಲೆಮಾರು ಇಬ್ಬರು ಒಬ್ರಿಗೊಬ್ರು ಮೋತಿ ನೋಡಂಗಿಲ್ಲ, ಹಂಗೆ ಜಗಳಾಡ್ತಾರೆ. ಗುರು ಬಸವನನ್ನು ನರಭಾವದಿ ನೋಡಿ, ಗುರು ಬಸವನನ್ನು ನರಭಾವದಿ ನೋಡಿ, ಯಮ ಬರಲು ಹೋಗುವನು ಓಡಿ, ಯಮ ಬರಲು ಹೋಗುವನು ಓಡಿ. ಇಲ್ಲೇನು ಬಂದಾರಲ್ಲ, ನೀವು ಫಸ್ಟಕ್ಕೆ ಒಂದು ಮಾತು ಹೇಳಿದೆನು, ಗುರು ಮತ್ತು ಗುಡಿಯಾಗಿರುವಂಥ ದೇವರು 2 ಬೇರೆ ಅಲ್ಲಪ್ಪ, ಒಂದು ಅದನ್ನ ಅಂತ ಹೇಳಿದೆವು. ಯಾಕೆ ಹೇಳಿದೆವು ಅಂದ್ರೆ ಮುಂದೆ ಹೇಳ್ತೀವಿ ಅಂತ ಹೇಳಿದೆವು ನಿಮಗೆ. ಯಾಕೆ ಅದಾರ ಅನ್ನೋದು ಮುಂದೆ ಹೇಳ್ತೀವಿ ಅಂದೇವಲ್ಲ, ಈಗ ಬತ್ ನೋಡ್ರಿ. ಗುರುಗಳು ಗುರು ಬಸವನನ್ನು ನರಭಾವದಿ ನೋಡಿ, ನೂಲದಿಂದ ಬಂದಾರಲ್ಲ, ನೂಲದಿಂದ ಬಂದಾರ ಸ್ವಾಮೀಜಿ ಅವರು ನಮ್ಗತ್ಲೇನದಾರ, ನಮ್ಗತ್ಲೆ ಕೈಯ, ನಮ್ಗತ್ಲೆ ಕಾಲ, ನಮ್ಗತ್ಲೆ ಮೂತಿ, ನಮ್ಗತ್ಲೆ ಎಲ್ಲ ನಮ್ಗತ್ಲೆ ಅದಾರ. ಅವರು ಒಬ್ಬ ಮನುಷ್ಯ ಅದಾರ ತಗೊಳ್ಳಂತ ನಾವು ತಿಳ್ಕೊಂಡಿವಿ ಅಂದ್ರೆ ಅವನಿಗೆ ಜೀವನ ಇಲ್ಲ, ಅಂಥವ ಒಬ್ಬ ಉತ್ತಮವಾಗಿರೋಂಥ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅಂಥವ್ರಿಗೆ ಏನು ಮಾಡ್ತಾನಂದ್ರೆ ಯಮ ಬಂದೂಕ್ ತೊಗೊಂಬರ್ತಾನಂತ. ಯಮನ ಕೈಯಾಗ ಬಂದೂಕ್ ಇರಂಗಿಲ್ಲ, ಅವ್ನ ಕೈಯಾಗ ಹಗ್ಗಿರ್ತದೆ. ಈಗಿನ ಕಾಲದ ಯಮಗಳು ಬಂದೂಕ್ ತೊಗೊಂಬರ್ತಾರೆ. ಅದಕ್ಕಾಗಿ ಗುರುಗಳನ್ನು ನಾವು ಯಾವತ್ತೂ ನರಭಾವದಿಂದ ನೋಡಬಾರ್ದು. ಗುರುವು ಶಿವನು ಎರಡೆನ್ನಬಾರದು ಕೇಳಿರನ್ನ. ಕಾಡಸಿದ್ದೇಶ್ವರ ಬರೀತಾರೆ, ಆ ಗುರು ಮತ್ತು ಗುಡಿಯಾಗಿರುವಂಥ ಶಿವ ಇಬ್ಬರು ಬೇರೆ ಅಲ್ರಪ್ಪ. ಗುರುವು ಶಿವನು ಎರಡೆನ್ನಬಾರದು ನೋಡಿರನ್ನ. ಆ ಶಿವನೇ ಪ್ರೇಮದ ರೂಪಿಲೆ ಗುರುವಾಗಿ ಬಂದನಯ್ಯ ಅಂತ ಹೇಳ್ತಾರೆ ಅವರು, ಕಾಡಸಿದ್ದೇಶ್ವರು. ಅದಕ್ಕೆ ನಾವೆಲ್ಲರೂ ಈ ಸೋಮೇಶ್ವರ ಲಿಂಗದ ಸಮೀಪದೊಳಗೆ ಅದೀವಲ್ಲ, ಇವತ್ತೆಲ್ಲರೂ ವಿಶೇಷವಾಗಿರುವಂಥ ದಿನದೊಳಗೆ ನಾವೆಲ್ಲರೂ ಕೂಡಿವಿ. ವಿಶೇಷವಾಗಿರುವಂಥ ಹಬ್ಬದ ದಿನ, ಅದರಲ್ಲಿ ನಾವೆಲ್ಲರೂ ಎಲ್ಲಿ ಕೂಡಿವ್ರಿ? ಈಗ ಶಿವನ ಸಾನ್ನಿಧ್ಯದೊಳಗೆ ಕೂಡಿವಲ್ಲ. ನಮಗೆ ಹಿಂಗೆ ಅನ್ಸಾಕತ್ತೈತಲ್ಲ, ನಾವು ಮುಗುಳಿಗೆ ಬಂದೀವೋ, ನಾವೇನು ಮುಗುಳಿಗೆ ಬಂದೀವೋ ಏನ ಪ್ರಯಾಗ್ರಾಜದಾಗ ನಡೆಯುವಂಥ ಕುಂಭ ಮೇಳಕ್ಕೆ ಹೋಗಿವೋ ಅನ್ಸಾಕತ್ತೈತೆ ನಮಗೆ. ಅಂಥ ಮಹತ್ವಪೂರ್ಣವಾಗಿರುವಂತಹ ಜಾಗದೊಳಗೆ ನಾವೆಲ್ಲರೂ ಸೇರಿವಲ್ಲ. ಇದಕ್ಕೆ ಸಂಸ್ಕಾರ ಅಂಥೇಳಿ ಕರೀತಾರೆ. ಅದಕ್ಕೆ ಗುರುಗಳ ಆಶೀರ್ವಚನವನ್ನು, ಗುರುಗಳು ಹೇಳುವಂತಹ ಸಂಸ್ಕಾರಯುಕ್ತವಾಗಿರುವಂಥ ಮಾತುಗಳನ್ನು ಕೇಳಬೇಕಂತ ಹೇಳಿ ನೀವೆಲ್ಲರೂ ಬಂದಿರಿ. ಕೇಳಬೇಕಂತ ಹೇಳಿ ನೀವೆಲ್ಲರೂ ಬಂದರಿ. ನಮ್ಮನ್ನ ಯಾಕೆ ಕರೆದಾರ ಅಂದ್ರೆ ಪಿಟ್ರ್ ಚಾಲು ಮಾಡ್ತಾರೆ, ಗೊತ್ತರ ಪಿಟ್ರ್? ಈಗೆಲ್ಲ ಬಟನ್ ಹೋಗ್ಕೂಲೆ ಸ್ಟಾರ್ಟರ್ ಬಂದಾವ. ಅವಾಗ ಹಿಂದಿನ ಕಾಲದಾಗ ಹೊಲ್ದಾಗ ರಾಶಿ ಮಾಡೋ ಮಿಷಿನ್ಗೆ ಇರ್ತಿದ್ದಿಲ್ಲ. ಫಡ್ 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 ಹಿಂಗೆ ತಿರುಗಿಸ್ತಿದ್ರು ಮೊದಲು. ಫಡ್ ತಿರುಗಿಸಿ ಹೋಗಿ ದಡ್ ಚಾಲು ಆಗಿಬಿಡ್ತದೆ. ಹಂಗೆ ಗುರುಗಳು ನಮ್ಮನ್ನು ಯಾಕೆ ಕರ್ಸ್ಯಾರ ಅಂದ್ರೆ ಪಿಟ್ರ್ ಚಾಲೋ ಮಾಡಕ್ಕೆ ಕರ್ಸ್ಯಾರ. ಮೊದಲು ಒಂದು ತಾಸು ಬರ್ರ ತಿರುವಿ ಪಿಟ್ರ್ ಚಾಲೋ ಮಾಡಪ್ಪ, ಆಮೇಲೆ ನಾವು ಆಶೀರ್ವಚನ ಮಾಡ್ತೀವಿ. ಯಾಕಂದ್ರೆ ಗುರುಗಳಲ್ಲಿ ಅಂತಿರೋಂಥ ವಿಶೇಷವಾಗಿರುವಂಥ ಶಕ್ತಿ ಇರ್ತೈತಿ. ಹೊಲ ಬಿತ್ತಬೇಕಾಗಿತ್ತಂದ್ರೆ ಮೊದಲು ಹೊಲ ಹಸನು ಮಾಡಬೇಕಾಕೈತಿ, ಹರಗಬೇಕಾಕೈತಿ, ಅದನ್ನು ಫಲವತ್ತಾಗಿ ತಯಾರು ಮಾಡಬೇಕಾಕೈತಿ. ಆಮೇಲೆ ನಾವು ಬೀಜ ಬಿತ್ತಿದ್ರೆ ಅದು ಬೆಳೆ ಚೆನ್ನಾಗಿ ಬರ್ತೈತಿ. ಹಂಗೆ
ನಿಮ್ಮೆಲ್ಲರಲ್ಲಿ ಕೂಡ ಸಂಸ್ಕಾರ ಅನ್ನುವಂತಹ ನಿಮ್ಮೆಲ್ಲರ ಜೀವನವನ್ನು ಸಂಸ್ಕಾರ ಅನ್ನುವಂತಹ ಬೀಜ ಬಿತ್ತಲಿಕ್ಕಾಗಿ ಗುರುಗಳು ಇಷ್ಟು ಹುಣ್ಣಿಮೆಗಳಿಂದ ಪ್ರತಿ ಹುಣ್ಣಿಮೆಗೂ ಕೂಡ ಇಲ್ಲಿ ಬಂದು ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಚನವನ್ನು ಮಾಡಿ ನಿಮ್ಮೆಲ್ಲರಿಗೂ ದರ್ಶನ ಕೊಟ್ಟು ನಿಮ್ಮಲ್ಲಿರುವಂತಹ ಎಲ್ಲ ಮಕ್ಕಳು ಸಂಸ್ಕಾರವಂತರಾಗಲಿ, ಈ ಊರಿನಲ್ಲಿರುವಂಥ ಎಲ್ಲ ಕಷ್ಟಗಳು ನಿವಾರಣೆ ಆಗಲಿ. ಇನ್ನೊಂದು ತಿಳ್ಕೊರಿ, ಯಾವ ಊರಿನೊಳಗೆ ಇವ್ರು ಸ್ವಾಮಿಗಳೇನು ಹಂಗೆ ಸಾದಾ ತಿಳಿಬೇಡ್ರಿ ನೀವು. ಇವ್ರು ಯಾರು ಗೊತ್ತಾ? ನೂಲ್ ಸ್ವಾಮೀಜಿಯವರು. ಇವರು ಈಗ ಬಂದು ನಿಮ್ಮ ಮಠಕ್ಕೆ ಈಗ ಒಂದು 5-6 ವರ್ಷ ಆಗಿರ್ಬೇಕು, ನೂಲ್ ಮಠಕ್ಕೆ. ಹೌದಲ್ರಿ? ಇವರು ನೂಲ್ ಮಠಕ್ಕೆ 5-6 ವರ್ಷ ಆಗಿರ್ಬೋದು. 20 ವರ್ಷ ಶ್ರೀಶೈಲ ಜಗದ್ಗುರು ಸೇವೆ ಮಾಡ್ಯಾರ ಅವ್ರು. 20 ವರ್ಷ. ಸಣ್ಣವರಿದ್ದಾಗಿಂದ ದೊಡ್ಡವರಾಗಿ ಈ ವಯಸ್ಸಿನ ತನಕ ಶ್ರೀಶೈಲ ಜಗದ್ಗುರುಗಳು ಸೇವಾ ಮಾಡ್ಯಾರಲ್ಲ. ಗುರುವಿನ ಸೇವಾ ಮಾಡಿದರೆ ಏನು ಫಲ ಸಿಗ್ತೈತಿ ಅಂದ್ರೆ ಇಂಥ ಉತ್ತಮವಾಗಿರುವಂಥ ಸ್ಥಾನ ಸಿಗ್ತೈತಿ ಅನ್ನೋದು ತಲೆಯಾಗಿಟ್ಕೋಬೇಕಿಲ್ಲ. ಜಗದ್ಗುರುಗಳು ಭಾಳ ಪ್ರಿಯ ಶಿಷ್ಯರು ಇವರು. ಇವ್ರೇನು ಗುರುಗಳು ಸೇವಾ ಮಾಡೋದು ಬಿಟ್ಟು ಇಲ್ಲೇನು ಮಠಕ್ಕಾದ್ರಲ್ಲ, ಅಲ್ಲಿ ಗುರುಗಳಿಗೆ ದೊಡ್ಡ ಗುದುಮರಿ ಹಿಡ್ದೈತಿ. ಯಾಕಂದ್ರೆ ಇಂಥ ಒಳ್ಳೆಯ ಶಿಷ್ಯ ಸಿಗಬಾರ ಯಾರು. ನಿಮ್ಮ ಎಲ್ಲರದು ಇಷ್ಟು ಭಾಗ್ಯ ಐತಲ್ಲ, ಇಂತಹ ಗ್ರಾಮಕ್ಕೆ ಪ್ರತಿ ಹುಣ್ಣಿಮೆಗೆ ಒಬ್ಬ ಸ್ವಾಮೀಜಿಗಳು ಬಂದು ನಿಮ್ಮೆಲ್ಲರನ್ನು ಕುರಿತು 4 ಪ್ರವಚನಗಳನ್ನ ಹೇಳ್ತಾರಲ್ಲ, ಅದು ನಿಮ್ಮೆಲ್ಲರ ಭಾಗ್ಯ ಅನ್ನುವಂಥದ್ದನ್ನು ನೀವೆಲ್ಲರೂ ತಿಳ್ಕೊಳ್ರಿ. ಆಮೇಲೆ ನಿಮ್ಮ ಬೆಳೆಯುವಂಥ ಮಕ್ಕಳನ್ನು ಮುಂದಿನ ಹುಣ್ಣಿಮೆ ಹಿಡ್ಕೊಂಡು ಕರ್ಕೊಂಬರ್ರಿ, ಅವರೆಲ್ಲರಿಗೂ ಸಂಸ್ಕಾರವನ್ನು ಕೊಡಿಸುವಂಥ ಕೆಲಸ ಮಾಡಿರಿ ಅನ್ನುವಂತಹ ಸೂಚನೆಯನ್ನು ಈ ಮೂಲಕ ನಾವು ಕೊಟ್ಟು ಇಲ್ಲಿಗೆ ನಮ್ಮ ಮಾತುಗಳನ್ನು ಸೋಮೇಶ್ವರ ಲಿಂಗದ ಪಾದಗಳಿಗೆ ಭಕ್ತಿಯ ಕುಸುಮ ರೂಪದ ಸಮರ್ಪಣೆಯನ್ನು ಮಾಡಿ ಎಲ್ಲರಿಗೂ ನಮಸ್ಕಾರ. ಭಾಳ